निगमकल्पतरोर्गलितं फलम् निगमकल्पतरोर्गलितं फलम् निगमकल्पतरोर्गलितं फलम् शुकमुखादमृतद्रव संयुतम् शुकमुखादमृतद्रव संयुतम् शुकमुखादमृतद्रव संयुतम् शुकमुखादमृतद्रव संयुतम् पिबत भागवतं रसमालयम् पिबत भागवतं रसमालयम् पिबत भागवतं रसमालयम् पिबत भागवतं रसमालयम् मुहुरहो रसिकाः भुवि भावुकाः मुहुरहो रसिकाः मुहुरहो रसिकाः मुहुरहो रसिकाः भुवि भावुकाः ಹರೇ ರಾಮ. ತಾನೊಲಿದ ಜೀವಗಳಿಗೆ ತನ್ನನ್ನೇ ಕೊಡುಮಾಡುವ, ತನ್ನೊಡನೆ ಅದ್ವೈತವನ್ನು ಏರ್ಪಡಿಸಿಕೊಡುವ ಆ ಪರವಾಸುದೇವನ ಚರಣಾರವಿಂದಗಳಲ್ಲಿ ನತಮಸ್ತಕರಾಗಿ ತತ್ವಭಾಗವತಂ ಪ್ರವಚನ ಮಾಲಿಕೆಯ ಅಂಗವಾಗಿ ನಳಚರಿತೆಯ ಕೊನೆಯ ಘಟ್ಟವನ್ನು ನಿರೂಪಿಸಲಿಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಮಾನ ದೊಡ್ಡದೋ ಪ್ರಾಣ ದೊಡ್ಡದೋ ಎಂದರೆ ಸತ್ಪುರುಷರಿಗೆ ಮಾನವೇ ದೊಡ್ಡದು ಪ್ರಾಣಕ್ಕಿಂತ. ಅವರು ಮಾನಧನರು, ಅವರು ಮಾನಪ್ರಾಣರು. ರಾವಣ ಸೀತೆಯನ್ನು ನಿರ್ಬಂಧಪಡಿಸುವಾಗ ಸೀತೆ ರಾವಣನಿಗೆ ಹೇಳಿದ್ದು ಅದೇ ಮಾತು, ಮಾನಕ್ಕಿಂತ ದೊಡ್ಡದು ನನಗೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಬೇಕಾದರೆ ಶವವಾದೇನೋ, ಆದರೆ ವಶವಾಗಲಾರೆ. ನನ್ನ ಶವವನ್ನು ಬೇಕಾದರೆ ತಿನ್ನು ನೀನು, ಆದರೆ ಜೀವಂತ ನಿನ್ನ ವಶವಾಗಲಾರೆ ಎನ್ನುವಾಗ ಪ್ರಾಣಕ್ಕಿಂತ ಮಾನ ದೊಡ್ಡದು ಎನ್ನುವ ತತ್ವ ಅಲ್ಲಿ ಪ್ರತಿಧ್ವನಿಸುವಂಥದ್ದು. ದಮಯಂತಿ ಕೂಡ ಹಾಗೆಯೇ. ದಮಯಂತಿ ಆ ಸೀತೆಗೆ ಆದರ್ಶವಾದವಳು. ಹಾಗಾಗಿ ಅವಳು ಯಾವುದೇ ಸನ್ನಿವೇಶದಲ್ಲಿಯೂ ತನ್ನ ಮಾನದ ವಿಷಯದಲ್ಲಿ ರಾಜಿ ಮಾಡಲಿಲ್ಲ. ಬೇಕಾದರೆ ಪ್ರಾಣವನ್ನೇ ಬಿಟ್ಟಾಳು, ಆದರೆ ಮಾನವನ್ನು ಮಾತ್ರ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೆ ಬದುಕಿದವಳು. ಈ ಮಾನ ಎಷ್ಟು ಮುಖ್ಯವೋ, ನಮಗೆ ಯಾರು ಅತ್ಯಂತ ಪ್ರಿಯರಿರ್ತಾರೋ ಅವರಿಗೆ ನಮ್ಮ ಮೇಲೆ ವಿಶ್ವಾಸ ಅದು ಕೂಡ ಅಷ್ಟೇ ಮುಖ್ಯ. ಮಾನ ಶಂಕೆ ಬರಬಾರ್ದು, ಯಾರಿಗೂ ಬರಬಾರ್ದು ಅಂತಲ್ಲ, ಕೊನೆ ಪಕ್ಷ ಪ್ರಿಯರಾದವರಿಗೆ ಯಾರು ನಂಬಬೇಕು ಅವರು ನಂಬಬೇಕು ನಮ್ಮನ್ನು. ಈಗ ಯಾರು ನಂಬದಿದ್ದರೆ ಜೀವನಕ್ಕೆ ಅರ್ಥ ಇಲ್ವೋ ಅಂಥವ್ರ ನಂಬಿಕೆಗೆ ಅರಿವಾದರೆ ಆಗ
ಬದುಕು ದುರ್ಭರ ಆಗಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಇಲ್ಲಿ ಏನಾಗಿದೆ ಅಂದರೆ ದಮಯಂತಿ ತನ್ನ ಪತಿಯ ಪ್ರೀತಿಯನ್ನೇ ಒತ್ತೆ ಇಟ್ಟು ಈ ಕಾರ್ಯ ಸಾಧನೆ ಮಾಡಿಕೊಂಡಿದ್ದಾಳೆ. ನಲನನ್ನು ಭರಿಸುವ ಆ ಒಂದು ಭರದಲ್ಲಿ ಹೆಚ್ಚು ಕಡಿಮೆ ಅವನ ಪ್ರೀತಿಯನ್ನೇ ಒತ್ತೆ ಇಟ್ಟಂತೆ ಆಗಿದೆ. ಯಾಕೆಂದರೆ ಇನ್ನೊಂದು ಸ್ವಯಂವರ ದಮಯಂತಿಗೆ ಎನ್ನುವ ಅಧಿಕೃತ ಸುದ್ದಿಯನ್ನು ಮುಟ್ಟಿಸಿ ತಾನೇ ನಲನನ್ನು ಬರುವಂತೆ ಮಾಡಿದ್ದು ವಿದರ್ಭಕ್ಕೆ. ಹಾಗಿರುವಾಗ ಅವನ ಮನಸ್ಸಿನಲ್ಲಿ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ, ನಲನ ಅಂತರಂಗದಲ್ಲಿ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸಿ ತಾನೇ ಅವನನ್ನು ಇಲ್ಲಿ ಬರೋ ಹಾಗೆ ಮಾಡ್ಕೊಂಡಿರುವಂಥದ್ದು. ಈಗ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಅವನ ಪ್ರೀತಿಯನ್ನು ಮತ್ತೆ ಗಳಿಸುವಂತಹ ಅಥವಾ ಅವನ ಪ್ರೀತಿ ಏನೂ ಆಗದಿರುವಂತೆ ನೋಡಿಕೊಳ್ಳುವ ಪ್ರಯತ್ನದಲ್ಲಿ ಆಕೆ ಇದ್ದಾಳೆ. ಹಾಗಾಗಿ ಆ ಪ್ರತಿಜ್ಞೆಯಿಂದ ನನ್ನ ಜೊತೆಗೆ ಎಡೆಬಿಡದೆ ಇದ್ದವರು ಆ ಮೂವರು ಸೂರ್ಯ, ಚಂದ್ರ ಮತ್ತು ವಾಯು. ಸೂರ್ಯಚಂದ್ರರು ಬೆಳಕು, ವಾಯು ಉಸಿರು. ಈ ಬೆಳಕು ಉಸಿರುಗಳು ಸಾಕ್ಷಿಗಳು. ನನ್ನ ಪ್ರತಿಯೊಂದು ಚಲನವಲನಕ್ಕೂ ಕೂಡ ಅವರು ಸಾಕ್ಷಿಗಳು. ಪ್ರತಿಯೊಬ್ಬರ ಚಲನವಲನಕ್ಕೂ ಸಾಕ್ಷಿಗಳಾಗಿರ್ತಾರೆ. ಆದಿತ್ಯ ಚಂದ್ರವು ಅನಲಾನಿಲೌಚ ದೇವ್ರಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭಯಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಒಂದು ಮನುಷ್ಯನ ನಡವಳಿಕೆ ಏನು ಅನ್ನೋದಕ್ಕೆ ಇವರೆಲ್ಲ ಸಾಕ್ಷಿಗಳಂತೆ. ಯಾವುದು? ಆದಿತ್ಯ ಚಂದ್ರರು, ಸೂರ್ಯ ಚಂದ್ರರು ಸಾಕ್ಷಿಗಳು. ನಮ್ಮ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಭಾವ, ಪ್ರತಿಯೊಂದು ಕ್ರಿಯೆಗೆ ಸೂರ್ಯಚಂದ್ರರು ಸಾಕ್ಷಿಗಳು. ಅನಲಾನಿಲೌಚ, ಅನಲ ಅನಿಲ ಅಂದರೆ ಅಗ್ನಿ ಮತ್ತು ವಾಯು, ಅವರು ಕೂಡ ಸಾಕ್ಷಿಗಳು. ದೇವ್ಹು ಭೂಮಿ ದ್ಯಾವ ಪೃಥ್ವಿಗಳು, ಭೂಮಿ ಆಕಾಶಗಳು ಸಾಕ್ಷಿಗಳು. ಏನು ಮಾಡಿದರೂ ಕೂಡ ಭೂಮಿ ಆಕಾಶಗಳ ಮಧ್ಯೆ ಮಾಡಬೇಕಾಗ್ತದೆ. ನಾವು ಏನೇ ಮಾಡಿದರೂ ಸೂರ್ಯಚಂದ್ರ ಒಂದು ಸೂರ್ಯನ ಬೆಳಕಲ್ಲಿ ಅಥವಾ ಚಂದ್ರನ ಬೆಳಕಲ್ಲಿ ಅಥವಾ ಒಂದು ಹಗಲು ಅಥವಾ ರಾತ್ರಿ ಯಾವುದೇ ಘಟನೆ ಘಟಿಸಿದರೆ ಅದೇ ಸಮಯದಲ್ಲಿ ಘಟಿಸಬೇಕಾಗ್ತದೆ. ಹಾಗಾಗಿ ಆದಿತ್ಯ ಚಂದ್ರರು ಅನಲಾನಿಲೌಚ ದೇವ್ರಭೂಮಿ ಆಪಹ ಜಲ ಪಂಚಭೂತಗಳಲ್ಲಿ ಒಂದು. ಹೃದಯಂ, ನಮ್ಮ ಹೃದಯ ಸಾಕ್ಷಿ. ನಮ್ಮ ಪ್ರತಿಯೊಂದು ತಪ್ಪು ಒಪ್ಪುಗಳಿಗೆ ನಮ್ಮ ಹೃದಯ ಸಾಕ್ಷಿ. ಯಮಶ್ಚ, ಯಮಧರ್ಮ, ಯಮರಾಜ ಪ್ರತಿಕ್ಷಣವೂ ನಮ್ಮನ್ನು ಗಮನಿಸ್ತಾ ಇದ್ದಾನೆ. ಯಾಕೆಂದರೆ ನಮ್ಮ ಯಾವ ತಪ್ಪಿಗೂ ಅವನು ದಂಡನೆ ಕೊಡಬೇಕು, ಮುಂದೆ ನಮ್ಮ ಯಾವ ಒಪ್ಪಿಗೂ ಅವನು ಪುರಸ್ಕಾರ ಕೊಡಬೇಕು, ಬಹುಮಾನ ಕೊಡಬೇಕು. ನಮ್ಮ ಪ್ರತಿಯೊಂದು ಸುಖ ದುಃಖವೂ ಕೂಡ ಅವನಿಂದ ಬರುವಂಥದ್ದು, ಯಮರಾಜನಿಂದ ಬರುವಂಥದ್ದು. ಹಾಗಾಗಿ ಯಮರಾಜ ಅಂತಃ ಪ್ರಚ್ಛನ್ನ ಪಾಪಾನಾಂ ಶಾಸ್ತಾನ್, ಗುಟ್ಟಾಗಿ ಪಾಪ ಮಾಡೋರಿಗೆ ಶಾಸ್ತಿ ಮಾಡುವ ಅವನೇ ಅಂತೆ, ಯಮಧರ್ಮನೇ ಅಂತೆ. ಅವನು ಸಾಕ್ಷಿ, ಯಮನೂ ಸಾಕ್ಷಿ. ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ, ಹಗಲು ರಾತ್ರಿಗಳು. ಉಭಯಚ ಸಂಧಿ, ಎರಡೂ ಸಂಧ್ಯೆಗಳು, ಪ್ರಾತಃ ಸಂಧ್ಯೆ ಮತ್ತು ಸಾಯಂ ಸಂಧ್ಯೆ. ಯಾಕೆಂದರೆ ರಾತ್ರಿ ಒಂದು ರಾತ್ರಿಯಲ್ಲ, ಹಗಲು ಒಂದು ಹಗಲಲ್ಲ, ಹಾಗೆವೇ ಅದು. ಹಗಲಾಗಬೇಕಾದ್ರೆ ಸೂರ್ಯ ಇರಬೇಕು, ರಾತ್ರಿ ಆಗಬೇಕಾದ್ರೆ ಅದು ಸೂರ್ಯಾಸ್ತ ಆಗಿರಬೇಕು ಅಥವಾ ಚಂದ್ರ ಇರಬೇಕು, ನಕ್ಷತ್ರಗಳಿರಬೇಕು. ಚಂದ್ರ ಅನ್ನೋಕ್ಕಿಂತ ಜಾಸ್ತಿ ಚಂದ್ರ ಇರ್ತಾನೆ ಇರೋದಿಲ್ಲ, ನಕ್ಷತ್ರಗಳಿರಬೇಕು. ಈ ಸಂಧ್ಯಾಕಾಲದಲ್ಲಿ ಎರಡೂ ಇರೋದಿಲ್ಲ. ಸೂರ್ಯಾಸ್ತವಾಗಿರ್ತದೆ, ನಕ್ಷತ್ರಗಳ ಉದಯ ಆಗಿರೋದಿಲ್ಲ, ಅಂಥ ಕಾಲ ಇದೆ. ಬೆಳಗ್ಗೆಯೂ ಹಾಗೆ ನಕ್ಷತ್ರಗಳು ಅಸ್ತವಾಗಿರ್ತವೆ, ಇನ್ನೂ ಸೂರ್ಯೋದಯ ಆಗಿರೋದಿಲ್ಲ. ಹಾಗಾಗಿ ಆ ಸಂಧ್ಯಾಕಾಲಗಳು ಅವು ಸಾಕ್ಷಿಗಳು. ಉಭಯಚ ಸಂಧಿ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ, ಮತ್ತು ನಮ್ಮೊಳಗಿನ ಧರ್ಮವು ಕೂಡ ಸಾಕ್ಷಿ. ಇವು ಎಲ್ಲರಿಗೂ, ಎಲ್ಲ ವಿಷಯಕ್ಕೂ ಸಾಕ್ಷಿಗಳೇ ಈ ತತ್ವಗಳು, ಈ ಶಕ್ತಿಗಳು. ಆದರೆ ಆ ಮೂವರಿದಾರಲ್ಲ, ಸೂರ್ಯ, ಚಂದ್ರ ಮತ್ತು ವಾಯು, ಇವರು ಸಾಮಾನ್ಯವಾಗಿ ಎಲ್ಲರ ಜೊತೆಗೆ ಹೇಗಿರ್ತಾರೋ ಅದಕ್ಕಿಂತ ಹೆಚ್ಚಿನದಾಗಿ ವಿಶೇಷವಾಗಿ ದಮಯಂತಿ ಜೊತೆಲಿದ್ದವರು. ಎಷ್ಟರ ಮಟ್ಟಿಗೆ ಅಂದರೆ ದಮಯಂತಿ ಗುರುಸಿದಾಳೆ ಅವರು ಇರುವನ್ನು. ತಮ್ಮನ್ನು ಆ ಮೂವರು ತನ್ನನ್ನು ಹಿಂಬಾಲಿಸ್ತಾ ಇರೋದನ್ನು, ತನ್ನೊಳಗೆ ಹೊರಗೆ, ತನ್ನ ಹಿಂದೆ ಮುಂದೆ ಸುತ್ತಮುತ್ತ ಇದ್ದುಕೊಂಡು ಆ ಮೂವರು ನಿರಂತರವಾಗಿ ತನ್ನನ್ನು ನೋಡುವುದು ಮಾತ್ರ ಅಲ್ಲ, ನೋಡಿಕೊಳ್ಳೋದನ್ನು ಆಕೆ ಗಮನಿಸಿದ್ದಾಳೆ. ಹಾಗಾಗಿ ಅವರನ್ನು ಪ್ರಮಾಣೀಕರಿಸ್ತಾಳೆ ದಮಯಂತಿ. ನಲ ಏನು ನಿನ್ನ ಶಪಥ ಮಾಡು ಅಂತ ಹೇಳಿಲ್ಲ, ಪ್ರಮಾಣ ಮಾಡು ಅಂತ ಹೇಳಿಲ್ಲ, ನೀನು ಸರಿ ಇಲ್ಲ ಅಂತೇನು ಹೇಳಿಲ್ಲ. ಅವನು ಎರಡನೇ ಸ್ವಯಂವರಕ್ಕೆ ಹೊರಟಿಲ್ಲ, ಏನಿದು ಇದು ದಮಯಂತಿ ಮಾಡೋ ಕೆಲಸ ಅಲ್ವಲ್ಲ ಅಂತ ಕೇಳಿದಾನಷ್ಟೇ. ಅದಕ್ಕೆ ಆಕೆ ತುಂಬ ಮುಂದೆ ಹೋಗಿ ಅವನ ಮನಸ್ಸಿನ ಆಳದಲ್ಲಿ ಕೂಡ ಒಂದು ಸಣ್ಣ ಸಂಶಯ ಉಳಿಬಾರ್ದು ಎನ್ನುವ ಕಾರಣಕ್ಕೆ ಈ ಶಪಥವನ್ನು ಮಾಡ್ತಾಳೆ. ಒಂದು ವೇಳೆ ದೇಹ, ವಾಕು, ಮನಸ್ಸು, ಒಂದು ಮಾನಸಿಕ ಪಾಪ, ವಾಚಿಕ ಪಾಪ, ದೈಹಿಕ ಪಾಪ, ಮೂರು ಸ್ತರ ಅದು. ಕೆಲವು ಪಾಪಗಳು ಮನಸ್ಸನ್ನು ಮಾತ್ರ ಆಗ್ತವೆ, ಯಾರಿಗೂ ಗೊತ್ತೇ ಆಗೋದಿಲ್ಲ. ನಾವು ಮಾಡಿದಿರೋ ಪಾಪವೇ ಇಲ್ಲ. ಮನಸ್ಸು ಮಾಡಿದಿರೋ ಪಾಪ ಯಾವುದಿದೆ ಹೇಳಿ? ಎಷ್ಟೆಲ್ಲ ಕೆಟ್ಟ ಯೋಚನೆಗಳು ಮಾಡಿಬಿಡ್ತೇವೆ ಅದು ನಾವು. ಅವೆಲ್ಲ ಮಾನಸಿಕ ಪಾಪಗಳು.
ವಾಚಿಕ ಪಾಪಗಳು ಅಂದು ಆಡಿ ಬರುವಂಥದ್ದು. ಮತ್ತು ಕಾಯಿಕ ಅಥವಾ ದೈಹಿಕ ಪಾಪ ಅಂದರೆ ಕೃತಿಯಲ್ಲಿ ಮಾಡಿದರೆ ಅದನ್ನೇ ಕೆಟ್ಟ ಯೋಚನೆ ಬಂತು, ಮಾನಸಿಕ ಪಾಪ ಆಯಿತು. ಆ ಯೋಚನೆಯನ್ನು ಮಾತಿನಿಂದ ವ್ಯಕ್ತಪಡಿಸಿದರೆ ಅಥವಾ ಅದಕ್ಕಾಗಿ ಮಾತನ್ನು ಬೆಳೆಸಿದರೆ ವಾಚಿಕ ಪಾಪ ಆಯಿತು. ಕೃತಿಯಲ್ಲಿ ಮಾಡೇ ಬಿಟ್ಟರೆ ಅದು ದೈಹಿಕ ಅಥವಾ ಕಾಯಿಕ ಪಾಪ ಆಯಿತು. ಈ ಮೂರೂ ಸ್ತರದಲ್ಲಿ ಎಲ್ಲಿಯಾದರೂ ನಾನು ಪಾಪ ಮಾಡಿದ್ದಿದ್ರೆ, ನಿನಗೆ ಅಂದರೆ ನರನಿಗೆ ತಪ್ಪಿ ನಡೆದಿದ್ದರೆ, ನನ್ನ ಪ್ರಾಣವನ್ನು ಬಿಟ್ಟು ಹೋಗಲಿ ಸೂರ್ಯ, ನನ್ನ ಪ್ರಾಣವನ್ನು ಬಿಟ್ಟು ಹೋಗಲಿ ಚಂದ್ರ, ನನ್ನ ಪ್ರಾಣವನ್ನು ಬಿಟ್ಟು ಹೋಗಲಿ ವಾಯು. ಆಕೆಯ ಪತಿ ರಾಜ್ಯವನ್ನೇ ಪಣಕ್ಕಿಟ್ಟಿದ್ದ, ಈಕೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಲು. ಸರಿಯಾದ ಸತಿ, ಪತಿಗೆ ಸರಿಯಾದ ಸತಿ. ಒಂದು ಹೆಜ್ಜೆ ಮುಂದೆ ಇವಳು ಕಲಿಪ್ರವೇಶ ಮಾಡಿ ನೆಲ ದ್ಯೂತ ಮಾಡಿ ರಾಜ್ಯವನ್ನು ಪಣಕ್ಕಿಟ್ಟರೆ, ಆ ಕಲಿಪ್ರವೇಶದ ಪರಿಣಾಮವನ್ನು ನಿವಾರಣೆ ಮಾಡೋಕ್ಕೋಸ್ಕರವಾಗಿ ಈ ಸುದತಿ ತನ್ನ ಪ್ರಾಣವನ್ನೇ ಪಣಕ್ಕಿಡ್ತಾ ಇದ್ದಾಳೆ. ಅವರನ್ನು ನಿರ್ಬಂಧಕ್ಕೆ ಒಳಪಡಿಸ್ತಾಳೆ, ಸೂರ್ಯ ಚಂದ್ರ ಮತ್ತು ವಾಯುಗಳನ್ನು. ಏತೇ ದೇವಾಸ್ತ್ರಯ ಕೃತ್ಸ್ನಂ ತ್ರೈಲೋಕ್ಯಂ ಧಾರಿಯಂತಿ ವೈ. ಮೂಜಗವನ್ನು ಧಾರಣೆ ಮಾಡುವ ಮೂರು ಮಹಾಶಕ್ತಿಗಳೇ ಮಾತಾಡಿ, ಇಲ್ಲ ನನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗಿ. ಎಷ್ಟು ಅದ್ಭುತವಾಗಿರುವಂಥ ವ್ಯಕ್ತಿತ್ವ ಇವರುಗಳದ್ದು. ಬದುಕಿದರೆ ದಮಯಂತಿಯಾಗಿ ಬದುಕ್ತೇನೆ, ಇಲ್ಲ ಅಂದರೆ ಬದುಕಿರೋದಿಲ್ಲ. ಇದ್ದರೆ ದಮಯಂತಿಯಾಗಿರ್ತಾಳೆ, ಇಲ್ಲ ಅಂದರೆ ದಮಯಂತಿ ಇರೋದಿಲ್ಲ. ಹಾಗಾಗಿ ತಪ್ಪೇ ಮಾಡಿದರೆ ಬದುಕು ಬೇಡ, ಸಾವು ಬರಲಿ. ತಪ್ಪು ಮಾಡದಿದ್ದರೆ ನರನಿಗೆ ತಿಳಿಸಿ ಅಥವಾ ಲೋಕಕ್ಕೆ ತಿಳಿಸಿ, ನಾನೇನು, ನಾನು ಯಾರು ಅಂತ ಅನ್ನೋದನ್ನು ತಿಳಿಸ್ಕೊಡಿ ಅನ್ನೋದಾಗಿ ದಮಯಂತಿ ಘೋಷಣೆ ಮಾಡ್ತಾಳೆ, ಪ್ರತಿಜ್ಞೆ ಮಾಡ್ತಾಳೆ. ನಿಬ್ಬೆರಗಾಗಿ ನೆಲ ನೋಡ್ತಾ ನಿಂತಿದ್ದಾನೆ. ಎಷ್ಟು ಮುಂದಕ್ಕೆ ಹೋದ್ಲು ಅಂತ. ಬಹುಶಃ ಅವನು ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಕ್ಷಮಿಸೇ ಬಿಡ್ತಿದ್ದ ಏನೋ ನೆಲ. ಇವಳು ಹೋಗಿ ಪ್ರಾಣಾರ್ಪಣೆಗೆ ಸಿದ್ಧಳಾಗಿದ್ದಾಳೆ. ನಾವು ನಿರೀಕ್ಷೆ ಮಾಡಿಲ್ಲ. ಅವನು ತುಂಬ ಸೌಮ್ಯವಾಗಿ, ತುಂಬ ಗಂಭೀರವಾಗಿ, ಅಲ್ಲಿ ನನ್ನನ್ನು ಕೇಳಿದೆಯಲ್ಲ, ಅರ್ಧ ರಾತ್ರಿ ಬಿಟ್ಟು ಹೋದ, ಸರಿಯಾ ಹಾಗೆ ಮಾಡೋದು ಅಂತ, ನೀನು ಎರಡನೇ ಸ್ವಯಂವರಕ್ಕೆ ಹೋಗೋದು ಸರಿಯಾ ಅಂತ ಕೇಳಿದ್ದಾನೆ ಅಷ್ಟೇ ಅವನು. ಆ ಪ್ರಶ್ನೆಗೆ ಉತ್ತರ ಆಕೆ ಅಗ್ನಿ, ವಾಯು ಮತ್ತು ಸೂರ್ಯ, ಚಂದ್ರ ಮತ್ತು ವಾಯುಗಳಲ್ಲಿ ಕೇಳ್ತಾ ಇದ್ದಾಳೆ. ನೋಡಿ, ಇಂತಹ ಸನ್ನಿವೇಶಗಳು ಬಂದರೆ ದೇವತೆಗಳು ಮಾತಾಡ್ತಾರೆ. ಸಾಮಾನ್ಯವಾಗಿ ದೇವತೆಗಳು ಮೌನ ತಾಳಿರ್ತಾರೆ. ಆದರೆ ನಾವು ಆ ಎತ್ತರಕ್ಕೆ ಹೋಗಿ ವ್ಯವಹರಿಸೋದಾದರೆ, ನಾವು ಆ ಎತ್ತರದಲ್ಲಿ ನಿಂತು ಮಾತನಾಡೋದಾದರೆ ಅವರು ಮಾತನಾಡ್ತಾರೆ, ಅವರು ಮಾರುತ್ತರವನ್ನು ಕೊಡ್ತಾರೆ. ಇದು ಅನುಭವ ವೈದ್ಯವಾಗಲಿಕ್ಕೆ ಸಾಧ್ಯ ಅಂತ. ಕೃತಿಯಲ್ಲಂತೂ ಕೊಟ್ಟೇ ಕೊಡ್ತಾರೆ. ನೀವು ದೃಢವಾಗಿ ನಂಬಿ ಹೆಜ್ಜೆ ಮುಂದಿಟ್ಟರೆ ನಿಮ್ಮ ಜೊತೆಗೆ ದೇವತೆಗಳೋ ದೇವರುಗಳೋ ಇದ್ದಾರೋ ಇಲ್ಲವೋ ಅಂತ ಅನ್ನೋದು ನಿಮ್ಮ ಸಂಕಟದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಅವ್ರು ಬರ್ತಾರೆ, ಆ ಸಮಯದಲ್ಲಿ ಅವರು ದಾರಿ ತೆರೀತಾರೆ. ಮುಚ್ಚಿದ ಯಾವುದೋ ಒಂದು ದಾರಿಯನ್ನು ತೆರೀತಾರೆ ಅವರು. ಇಲ್ಲದ ಸಾಂತ್ವನವನ್ನು, ಸಮಾಧಾನವನ್ನು ಹೃದಯಕ್ಕೆ ಕೊಡ್ತಾರೆ ಅವರು. ಇದು ನಿಮ್ಮ ಅನುಭವಕ್ಕೆ ಬರುವಂಥದ್ದು. ನೀವು ದೃಢವಾಗಿ ನಂಬಬೇಕು. ಆ ನಂಬಿಕೆ ಅರನಂಬಿಕೆ ಆಗಬಾರದು. ಆಶ್ರಯಿಸಬೇಕು ಮತ್ತು ಗಮನಿಸಬೇಕು. ಅಂತ ಗಮನಿಸಿದರೆ ದೈವ ಲೀಲೆ ಗೊತ್ತಾಗ್ತದೆ ನಿಮಗೆ. ದೈವದ ಆಟ ನೀವು ಕಣ್ಣಾರೆ ಕಾಣ್ತೀರಿ. ಎಲ್ಲಿಯೂ ಹಾಗೆ ಅವಳಿಗೆ ಎಷ್ಟು ನಂಬಿಕೆ ತನ್ನ ಚಾರಿತ್ರ್ಯದ ಮೇಲೆ, ಮತ್ತು ಅವಳಿಗೆ ಎಷ್ಟು ನಂಬಿಕೆ ಆ ದೇವತೆಗಳ ಮೇಲೆ, ತನ್ನ ಆಗಿರ್ತಕ್ಕಂಥ ಆ ದೇವತೆಗಳ ಮೇಲೆ. ಇವರು ಸುಮ್ಮನೆ ಮನುಷ್ಯರಾಗಿ ಬದುಕಲೇ ಇಲ್ಲ. ಈ ಕಡೆ ಮನುಷ್ಯರ ಜೊತೆಗೆ ಮನುಷ್ಯರಂತೆ ವ್ಯವಹಾರ, ಆ ಕಡೆ ದೇವತೆಗಳ ಜೊತೆಗೆ ದೇವರಂತೆ ವ್ಯವಹಾರ ಮಾಡಿದವರು ಇವರುಗಳು. ಹಾಗಾಗಿ ನಲ ಕರದಲ್ಲಿ ನೀರು ಬರ್ತದೆ, ನಲ ಕರದಲ್ಲಿ ಅಗ್ನಿ ಬರ್ತಾನೆ. ನಲ ಹೋಗುವಾಗ ದ್ವಾರವೇ ಹಿರಿದಾಗ್ತದೆ, ಚಿಕ್ಕ ದ್ವಾರ ದೊಡ್ಡದಾಗ್ತದೆ. ನರ ದಾಟಿ ಹೋಗುವಾಗ ನಲ ಬಗ್ಬೇಕಾಗಿ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಪ್ರಕೃತಿ ಸಹಕಾರಿ. ಹಾಗೆ ದಮಯಂತಿ ಕೂಡ ಆಕೆಗೆ ಯಾರಿಲ್ಲ ಅನ್ನೋ ಸಂದರ್ಭ ಬಂದಾಗ ಈ ಮೂವರು ಆಕೆ ಹಿಂದೆ ಮುಂದೆ ಇದ್ಕೊಂಡು ರಕ್ಷಣೆ ಮಾಡ್ತಾರೆ. ಹಾಗಾಗಿ ತಾನೇ ನಲ ಹೊರಟು ಹೋದ ಬಳಿಕ ಆ ಕಾಡ ಬೇಡ ದಮಯಂತಿಯನ್ನು ಆಕ್ರಮಿಸ ಹೊರಟಾಗ ಆತ ಸುಟ್ಟು ಹೋಗುವಂಥದ್ದು. ದಮಯಂತಿಯ ಶಾಪಾಗ್ನಿಯಲ್ಲಿ ಸುಟ್ಟು ಹೋಗ್ತಾನೆ. ಆ ಅಗ್ನಿ ಯಾವುದದು? ಸೌರ ತೇಜಸ್ಸು. ಅದು ಸೂರ್ಯನೇ ಅಗ್ನಿ. ಸೂರ್ಯನಂದ್ರೆ ಏನು? ಅಗ್ನಿಗೊಳ್ತಾನೆ, ಬೇರೆ ಏನೋ ಅವನು ಅಂತ. ಜೊತೆಗೆ ಇದ್ದರು ಅವರು ಅಂತ, ಕಾಪಾಡ್ತಾ ಇದ್ರು ಆ ಮೂರು ಶಕ್ತಿಗಳು. ಹಿಂದಿಯಲ್ಲಿ ಸವಾಲು ಅಂದರೆ ಪ್ರಶ್ನೆ. ದಮಯಂತಿಯ ಸವಾಲಿಗೆ, ದಮಯಂತಿಯ ಪ್ರಶ್ನೆಗೆ ವಾಯು ಉತ್ತರ ಕೊಡ್ತಾನೆ. ಏವ ಮುಕ್ತೆ ತಥೋ ವಾಯು ಅಂತರಿಕ್ಷಾದ ಭಾಷತ ನೈಷಾ ಕೃತವತಿ ಪಾಪಂ
ನಲ ಸತ್ಯಂ ಬ್ರವೀಮಿತೆ. ವಾಯು ಅಂತರಿಕ್ಷಾದ ಭಾಷತಾನ್. ವಾಯು ಅಂತರಿಕ್ಷದಿಂದ ಅಶರೀರನಾಗಿ ಅಂತ, ಅಲ್ಲದಿದ್ದರೂ ವಾಯುವಿಗೆ ಶರೀರ ಅಂತಿಲ್ಲ. ಹಾಗಾಗಿ ಅಶರೀರನಾಗಿ ವಾಯು ಉತ್ತರ ಕೊಡ್ತಾನೆ, ನೈಷಾ ಕೃತವತಿ ಪಾಪಂ. ದಮಯಂತಿ ತಪ್ಪು ಮಾಡಿಲ್ಲ. ನಲನೇ ಸತ್ಯಂ ಬ್ರವೀಮಿತಿ, ಇದು ಸತ್ಯವಾಗಿ ನಾನು ನಿನಗೆ ನುಡಿಯುವಂಥ ಮಾತು. ರಾಜನ್ ಶೀಲನಿಧಿ ಸ್ಫೀತಃ ದಮಯಂತ್ಯಾ ಸುರಕ್ಷಿತಃ ಸಾಕ್ಷಿಣೋ ರಕ್ಷಿಣಶ್ಚಾಸ್ಯಾಹ ವಯಂ ತ್ರೀನ್ ಪರಿವತ್ಸರಾನ್. ಶೀಲನಿಧಿ ಆ ಶಬ್ದವನ್ನು ವಾಯು ಬಳಸ್ತಾನೆ. ರಾಜನ್, ಹೇ ದೊರೆಯೇ, ದಮಯಂತ್ಯಾ ಶೀಲನಿಧಿ ಸ್ಫೀತಃ. ದಮಯಂತಿಯ ಆ ಅದ್ಭುತ ಪ್ರಕಾಶಮಯವಾಗಿರ್ತಕ್ಕಂಥ ಶೀಲನಿಧಿ ಸುರಕ್ಷಿತವಾಗಿದೆ. ಅದನ್ನೇ ಹೇಳಿದ್ದು. ಮಾನಧನರು ಇವರುಗಳು ಅಂತ ಯಾಕೆ ಹೇಳಿದ್ರು ಅಂದರೆ, ಇವರಿಗೆ ಶೀಲವೇ ನಿಧಿ, ಅದಕ್ಕಿಂತ ದೊಡ್ಡ ನಿಧಿ ಬೇರೆ ಏನೂ ಇಲ್ಲ. ಹಾಗಾಗಿ ದಮಯಂತಿಯ ಶೀಲನಿಧಿ ಸ್ಫೀತಃ ಸುರಕ್ಷಿತಃ, ಅದು ಸಮೃದ್ಧವಾಗಿದೆ, ಅದು ಸುರಕ್ಷಿತವಾಗಿದೆ, ಅಂದರೆ ಅದು ತುಂಬಿದೆ, ಅದಕ್ಕೇನೂ ಕೊರತೆ ಇಲ್ಲ ಆಕೆಯ ಶೀಲಕ್ಕೆ. ಮತ್ತು ಸುರಕ್ಷಿತಃ ಅಂದು ಸಾಕ್ಷಿಣೋ ರಕ್ಷಿಣಶ್ಚಾಸ್ಯಾಹ ವಯಂ ತ್ರೀನ್ ಪರಿವತ್ಸರಾನ್. ನಾವು ಸಾಕ್ಷಿಗಳು ಮತ್ತು ನಾವು ರಕ್ಷಿಗಳು ಈ ಸಂಗತಿಗೆ. ದಮಯಂತಿಯ ಶೀಲನಿಧಿಗೆ ನಾವು ಸಾಕ್ಷಿಗಳು, ನಾವು ರಕ್ಷಿಗಳು. ಸಾಕ್ಷಿಣೋ ರಕ್ಷಿಣಶ್ಚಾಸ್ಯಾಹ ವಯಂ ತ್ರೀನ್ ಪರಿವತ್ಸರಾನ್. ನೀನಿರದ 3 ವರ್ಷಗಳು, 3 ವರ್ಷ ಆಗಿತ್ತು ಅಂತ ಇಲ್ಲೇ ಗೊತ್ತಾಗ್ತದೆ ನಮಗೆ ಈ ಶ್ಲೋಕದ ಮೂಲಕವೇ. ನೀನಿರದ 3 ವರ್ಷಗಳು ಆಕೆ ಜೊತೆಲಿ ನಾವಿದ್ದೇವೆ. ಹಾಗೆ ಯಾವಾಗಲೂ ಇದ್ದೇವೆ, ಬೆಳಕಾಗಿ ಉಸಿರಾಗಿ. ಆದರೆ ಹಾಗಲ್ಲ, ವ್ಯಕ್ತವಾಗಿ ಸ್ಫುಟವಾಗಿ ಪ್ರಕಟವಾಗಿ ಆಕೆ ಹಿಂದೆ ಮುಂದೆ ಆಕೆಯ ರಕ್ಷಕರಾಗಿ ಮತ್ತು ಸಾಕ್ಷಿಗಳಾಗಿ ನಾವಿದ್ದೇವೆ. ಹಾಗಾಗಿ ಇಲ್ಲ, ಆಕೆ ತಪ್ಪು ಮಾಡಿಲ್ಲ. ಇದು ಉಪಾಯ ಮಾತ್ರ. ಸ್ವಯಂವರವೆನ್ನುವುದು ದಮಯಂತಿಯ ಮನಸ್ಸಲ್ಲ. ಸ್ವಯಂವರವೆನ್ನುವುದು ನಿನ್ನನ್ನು ಬರಮಾಡಿಕೊಳ್ಳೋದಕ್ಕೆ ದಮಯಂತಿ ಬಳಸಿದ ತಂತ್ರ. ಉಪಾಯೋ ವಿಹಿತಶ್ಚಾಯಂ ತ್ವದರ್ಥಂ ಅತುಲೋನಯ. ಹೋಲಿಕೆ ಇಲ್ಲದ ಒಂದು ಉಪಾಯ ಮಾಡ್ತಾಳೆ ದಮಯಂತಿ ನಿನ್ನನ್ನು ಬರಮಾಡಿಕೊಳ್ಳೋ ಸಲುವಾಗಿ. ಅತುಲಹ, ತುಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥ ಉಪಾಯ ಇದು. ಯಾಕೆ ಅಂದರೆ, ನೆನಪಿಸೋದು ನಿಮಗೆ ಪುನಃ ಆ ಉಪಾಯ ಎಷ್ಟು ಅದ್ಭುತವಾಗಿತ್ತು ಅಂದರೆ, ನಲ ಬರಲೇಬೇಕು, ಬೇಗ ಬರಬೇಕು, ಮತ್ತು ಬಂದದ್ದು ನಲ ಅಂತ ಗೊತ್ತಾಗಬೇಕು. ಈ 3 ಅದರಲ್ಲಿತ್ತು. ಬಡಪೆಟ್ಟಿಗೆ ಬಗ್ಗುವ ಅಸಾಮಿ ಎಲ್ಲ ನಲ, ಬೇರೆ ಏನು ಹೇಳಿದರೂ ಬರ್ತಿರಲಿಲ್ಲ ಅವನು. ರಾಜ್ಯ ಪಡ್ಕೊಂಡು ಬರೋ ಸಂಕಲ್ಪದಲ್ಲಿದ್ದ ಅವನು. ಆದರೆ ತನ್ನ ಹೆಂಡತಿಗೆ ಇನ್ನೊಂದು ಮದುವೆ ಅಥವಾ ಇನ್ನೊಂದು ಸ್ವಯಂವರ ಅಂತಾದಾಗ ಹೇಗಿದ್ದನು ಬರದೆ ಅವನು. ಬರಲೇಬೇಕು ಎನ್ನುವ ಕಾರಣಕ್ಕೆ ಸ್ವಯಂವರ, ಮತ್ತು ಬೇಗ ಬರಬೇಕು ಅನ್ನೋ ಕಾರಣಕ್ಕೆ ಒಂದೇ ದಿನದ ಅವಕಾಶ, ಋತುಪರ್ಣನಿಗೆ ಒಂದೇ ದಿನದ ಅವಕಾಶ, ಮತ್ತು ಬಂದಿದ್ದು ನೆಲ ಅಂತ ಗೊತ್ತಾಗೋ ಸಲುವಾಗಿ ಕೂಡ ಒಂದೇ ದಿನದ ಅವಕಾಶ. ಯಾಕೆಂದರೆ ಮತ್ತಾರಿಗೂ ಒಂದೇ ದಿನದಲ್ಲಿ ಆ ದೂರವನ್ನು ಕ್ರಮಿಸೋಕ್ಕೆ ಸಾಧ್ಯ ಇಲ್ಲ. ನ ಹ್ಯೇಕಾನ್ಹ ಶತಂ ಗಂತ ತ್ವದೃತೇನ್ಯಃ ಪುಮಾನಿಹ. ನಿನ್ನ ಹೊರತು ಇನ್ನೊಬ್ಬ ಪುರುಷ, ಇನ್ನೊಂದು ಗಂಡು ಈ 100 ಯೋಜನ ದೂರವನ್ನು ಒಂದು ದಿನ, ಒಂದು ಹೊತ್ತಿನಲ್ಲಿ ಕ್ರಮಿಸುವವನು ಇಲ್ಲ ಈ ಪ್ರಪಂಚದಲ್ಲಿ. ಇದ್ದರೆ ನೀನು ಮಾತ್ರ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಆಕೆ ಇಂಥದ್ದೊಂದು ಉಪಾಯವನ್ನು ಹೂಡಿದಳು. ನಲ ನಿನಗೆ ದಮಯಂತಿ, ದಮಯಂತಿಗೆ ನೀನಿಲ್ಲದೆ ದಮಯಂತಿ ಪೂರ್ಣವಲ್ಲ, ದಮಯಂತಿ ಇಲ್ಲದೆ ನೀನು ಪೂರ್ಣವಲ್ಲ. ನೀವಿಬ್ಬರು ಒಬ್ಬರಿಗೊಬ್ಬರು ಹೊಂದುವವರು, ಒಬ್ಬರಿಗಾಗಿ ಒಬ್ಬರು ಸೃಷ್ಟಿಯಾಗಿರ್ತಕ್ಕಂಥವರು. ನಿನಗಾಗಿ ಆಕೆಗಾಗಿ ನೀನು ಸೃಷ್ಟಿಯಾಗಿರ್ತಕ್ಕಂಥವರು. ನೀವು ಜೊತೆಗಿರದೆ ಚೆನ್ನಾಗಿರೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಆನಂದ ನಿಮ್ಮ ಅದ್ವೈತದಲ್ಲಿದೆ. ಹಾಗಾಗಿ ಉಪಪನ್ನ ತ್ವಯಾ ಭೈಮಿ ತ್ವಂಚ ಭೈಮ್ಯಾ ಮಹೀಪತೆ ನಾತ್ರ ಶಂಕಾ ತ್ವಯಾ ಕಾರ್ಯ ಸಂಗಚ್ಚ ಸಹ ಭಾರ್ಯಯ. ಶಂಕೆ ಮಾಡಬೇಡ, ಇನ್ನು ಯೋಚನೆ ಮಾಡಬೇಡ. ಇದೇನು, ಇದು ಯಾಕೆ, ಇದು ನಿಜವಾ, ಎಷ್ಟು ನಿಜ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡ. ಹೋಗು, ಕೂಡಿಕೋ ನಿನ್ನ ಸಂಸಾರವನ್ನು, ನಿನ್ನ ಹೆಂಡತಿ ಮಕ್ಕಳನ್ನು ಕೂಡಿಕೋ ಎಂಬುದಾಗಿ ನಲನನ್ನು ಕುರಿತು ವಾಯು ಘೋಷಿಸಿ ಹೇಳ್ತಾ ಇರುವಂತೆಯೇ, ವಾಯು ಹೀಗೆ ದಮಯಂತಿಯ ಚಾರಿತ್ರ್ಯವನ್ನು ಘೋಷಣೆ ಮಾಡ್ತಾ ಇರುವಂತೆಯೇ, ಪುಷ್ಪವೃಷ್ಟಿ ಪಪಾತಃ
ಪುಷ್ಪವೃಷ್ಟಿ ಉಂಟಾಯಿತು. ದೇವದುಂದುಭಿಗಳು ಮೊಳಗಿದವು. ಹಿತವಾದ ಪವನ, ಶೀತಲವಾದ, ಸುಗಂಧಿತವಾದ, ಹಿತವಾದ ಮಂದ ಮಾರುತ ಬೀಸಿತು. ಮತ್ತೊಮ್ಮೆ ನಿದರ್ಶನಗಳು ಸಿಗ್ತಾ ಇದ್ದಾವೆ ಅಂತ ಆ ಮಂದ ಮಾರುತದ ಮೂಲಕವಾಗಿ, ದೇವದುಂದುಭಿಯ ನಾದದ ಮೂಲಕವಾಗಿ, ಪುಷ್ಪವೃಷ್ಟಿಯ ಮೂಲಕವಾಗಿ, ಕಿವಿಗೆ ದೇವದುಂದುಭಿ, ದೇವತೆಗಳು ಕಿವಿಗೆ ಹೇಳ್ತಾ ಇರುವಂಥದ್ದು, ಕಿವಿಯ ಮೂಲಕ ನಲನ ಹೃದಯದಲ್ಲಿ ನಿಂತು ಹೇಳ್ತಾ ಇರುವಂಥದ್ದು, ನೀವಿಬ್ಬರು ಚೆನ್ನಾಗಿರಬೇಕು ಅಂತ. ವಾಯು ಸ್ಪರ್ಶದ ಮೂಲಕವಾಗಿ, ಹಾಗೆ ಪುಷ್ಪವೃಷ್ಟಿಯು ನೇತ್ರದ ಮೂಲಕವಾಗಿ, ಈ ಮೂರು ಕಣ್ಣು, ಕಿವಿ ಮತ್ತು ಸ್ಪರ್ಶ, ಈ ಮೂರೂ ಮಾಧ್ಯಮಗಳಲ್ಲಿ, ಮೂರೂ ದಾರಿಗಳಲ್ಲಿ ದೇವತೆಗಳು ಬಂದು ಮತ್ತೊಮ್ಮೆ ನನಗೆ ಹೇಳಿದರು, ಇಲ್ಲ ನೀವಿಬ್ಬರು ಒಟ್ಟಿಗೆ ಇರಬೇಕು ಅಂತ ಅನ್ನೋದಾಗಿ ಇನ್ನೊಮ್ಮೆ ಹೇಳಿದರು. ಆ ಅದ್ಭುತವನ್ನು ಕಂಡ ನಲನಿಗೆ ಅವನ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ಅವನು ಏನನ್ನು ಕೇಳ್ತಾ ಇದ್ದನೋ, ಇದೇನಿದು, ನಾನಿರುವಾಗಲೇ ಇಡೀ ಪ್ರಪಂಚದ ಎಲ್ಲ ಊರಿಗೂ ಹೋಗಿ ದೊರೆಗಳ ಬಳಿಯಲ್ಲಿ ಎರಡನೇ ಮದುವೆ ದಮಯಂತಿಗೆ ಅಂದರೆ ನಾನೆಲ್ಲ ಹೋಗಬೇಕು ಎನ್ನುವ ಒಂದು ಪ್ರಶ್ನೆ ಇತ್ತಲ್ಲ, ಆ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ಹಾಗಾಗಿ ದಮಯಂತ್ಯಾಂಬಿಶಂಕಾಂತಾಂ ವ್ಯಪಾಕರ್ಷ ದರಿಂದಮಃ ನಲ ನಿರ್ಮಲನಾದ. ಆ ಜಿಜ್ಞಾಸೆಯನ್ನು ಪೂರ್ಣವಾಗಿ ತ್ಯಾಗ ಮಾಡಿ ನಲ ನಿರ್ಮಲನಾದ. ಈ ಒಂದು ವಿಘ್ನ ಪರಿಹಾರವಾಯಿತು. ಯಾವ ಒಂದು ವಿಘ್ನ ಅದ್ವೈತ ಸಿದ್ಧಿಗೆ ತೊಡಕಾಗಿತ್ತು, ನರದಮಯಂತಿಯರ ಅದ್ವೈತ ಸಿದ್ಧಿಗೆ ತೊಡಕಾಗಿತ್ತು, ಆ ಒಂದು ವಿಘ್ನ ಪರಿಹಾರವಾಯಿತು. ಆಗ ನಲ ತನ್ನ ಮೂಲ ರೂಪ ಧಾರಣೆಯ ಸಂಕಲ್ಪವನ್ನು ಮಾಡ್ತಾನೆ. ಅಲ್ಲಿವರೆಗೂ ಆ ಶತವಿಕಾರದ ರೂಪದಲ್ಲೇ ಇದ್ದ, ಶತವಿಕಟ ರೂಪದಲ್ಲೇ ಇದ್ದ. ಈಗ ಹೊತ್ತು ಬಂತು. ಯಾಕೆ? ದಮಯಂತಿಗೆ ಪುನಃ ಸ್ವಯಂವರ ಆಗೋದೇ ಹೋದು ಅಂತಾದರೆ ನನಗೆ ಈ ರೂಪವೇ ಸಾಕು ಕಾಯಂ ಅಂತ. ಮತ್ತು ಆ ರೂಪ ಯಾಕೆ ನನಗೆ? ಈ ರೂಪ ಇದ್ದರೆ ದಮಯಂತಿಗೋಸ್ಕರ ಇರುವಂಥದ್ದು. ಒಂದು ವೇಳೆ ದಮಯಂತಿಯ ಜೊತೆಗಿನ ಬದುಕು ಮುಗೀತು ಅಂತಾದರೆ, ಈ ಸಂಸಾರ ಮುಗೀತು ಅಂತಾದರೆ ಮತ್ತೆ ಅವನಿಗೆ ಆ ರೂಪವೇ ಬೇಡ. ಇಲ್ಲಿ ಕೂಡ ನಮಗೆ ರಾಮನ ನೆನಪಾಗ್ತದೆ. ರಾವಣ ಸಂಹಾರದ ಬಳಿಕ 14 ವರ್ಷ ತೀರಿದ ಮೇಲೆ ಅಯೋಧ್ಯೆಗೆ ಹೋಗುವಾಗ ಸೀತೆಯನ್ನು ಕರ್ಕೊಂಡು ಎಲ್ಲ ವಾನರ ಬೀರರ ಜೊತೆಗೂಡಿ, ವಿಭೀಷಣನ ಜೊತೆಗೂಡಿ ಅವನು ಅಯೋಧ್ಯೆಗೆ ಹೋಗ್ತಾನಲ್ಲ, ಅಯೋಧ್ಯೆಗಿಂತ ಸ್ವಲ್ಪ ಮೊದಲು ಭರದ್ವಾಜ ಆಶ್ರಮದಲ್ಲಿ ಪ್ರಯಾಗದಲ್ಲಿ ವಿಮಾನವನ್ನು ನಡೆಸಿ ಹನುಮಂತನನ್ನು ಕಳುಹಿಸಿಕೊಡ್ತಾನೆ. ನೋಡು, ಭರತನಿಗೆ ಒಂದು ವೇಳೆ ರಾಜ್ಯಭಾರದ ಆಸಕ್ತಿ ಕಂಡು ಬಂದರೆ ನಾವು ಮತ್ತೆ ಅಯೋಧ್ಯೆಗೆ ಹೋಗೋದು ಬೇಡ, ಅವನು ಚೆನ್ನಾಗಿರಲಿ, ರಾಜ್ಯಭಾರ ಅವನು ಮಾಡಲಿ. ಆವಾಗ ಇರಲೇ ಇಲ್ಲ, 14 ವರ್ಷ ಮೊದಲು ಇರಲೇ ಇಲ್ಲ. ಎಲ್ಲಿಯಾದರೂ ಅವನಿಗೆ 14 ವರ್ಷ ರಾಜ್ಯಭಾರ ಮಾಡಿದ ಮೇಲೆ ಮಾಡುವ ಆಸಕ್ತಿ ಅವನಿಗೆ ಅಲ್ಪವಾದರೂ ಬಂದಿದ್ದೇ ಹೋದಾದರೆ, ನನ್ನ ತಮ್ಮನಿಗೆ ರಾಜ್ಯ ಇರಲಿ, ನನಗೆ ಕಾಡೇ ಇರಲಿ, ಹೋಗಿ ನೋಡ್ಕೊಂಬ ಅಂತ ಕಳಿಸ್ಕೊಡ್ತಾನೆ ಹನುಮಂತನನ್ನು. ಇದೇ ಬಗ್ಗೆ ತ್ಯಾಗವನ್ನು ಕಾಣ್ತೇವೆ ನಾವಲ್ಲಿ. ಅವನಿಗೆ ಅದು ಬೇಕಾದರೆ ಅವನಿಗೆ ಇರಬೇಕದು ಅಂತ, ನನಗೆ ಬೇಡ ಎನ್ನುವ ಭಾವ ಅಂತ. ಹಾಗೆ ನಲನು ಕೂಡ ಅಂತ. ಒಂದು ವೇಳೆ ದಮಯಂತಿ ಇಲ್ಲ ಅಂತಾದರೆ, ದಮಯಂತಿ ಮತ್ತೆ ಮೊದಲಿನ ಹಾಗೆ ತನ್ನ ಜೀವನದಲ್ಲಿ ಬರೋದಿಲ್ಲ ಅಂತಾದರೆ ಆ ರೂಪ ಬೇಡ ಎನ್ನುವ ನಿಶ್ಚಯವನ್ನು ಮಾಡಿದ್ದ. ಹೀಗಿರಬೇಕು ನಿಷ್ಠೆ ಅಂತ. ದೇವರಿಗೂ ಇಂಥ ನಿಷ್ಠೆಯನ್ನು ತೋರಿಸ್ಬೇಕು ನಾವು. ಹಾಗೆ ಮನುಷ್ಯ ಸಂಬಂಧಗಳಲ್ಲಿ ಕೂಡ ಇಂಥದೇ ನಿಷ್ಠೆಯನ್ನು ತೋರಿಸ್ಬೇಕು ನಾವು. ತೋರಿಸಿದಾಗ ಆ ಸಂಬಂಧಗಳು ಪೂರ್ಣ ಆಗ್ತವೆ, ಆ ಸಂಬಂಧಗಳು ಸಾಧನೆ ಆಗ್ತವೆ, ಆ ಸಂಬಂಧಗಳು ದೇವರ ದ್ವಾರವಾಗ್ತವೆ. ಎಲ್ಲ ಅರೆಬೆರೆ ಮಾಡ್ತೇವೆ ನಾವು. ನಂಬಿದರೂ ಪೂರ್ತಿ ನಂಬೋದಿಲ್ಲ. ನಿಷ್ಠೆ ಪರಿಪೂರ್ಣ ಅಲ್ಲ, ಅರೆಬೆರೆ ನಿಷ್ಠೆಗಳು. ಆ ಸಂಬಂಧಗಳು ಪರಿಪೂರ್ಣವಾಗೋದೇ ಇಲ್ಲ. ನರ ನಿರ್ಮಲನಾದ ನಾಗರಾಜನ ಕರ್ಕೋಟಕನ ಸ್ಮರಣೆ ಮಾಡಿದ. ಹೇಳಿದ್ದ ಕರ್ಕೋಟಕ, ನನ್ನ ನೆನಪು ಮತ್ತಿದು ಈ ವಸ್ತ್ರದ್ವಯ, ಇದೆರಡರಲ್ಲಿ ಮತ್ತೆ ಮೊದಲನೇ ನಲನಾಗ್ತೀಯ ಅನ್ನೋ ಮಾತನ್ನು ಅವತ್ತೇ ಹೇಳಿದ್ದ. ಹಾಗಾಗಿ ಆ ಸಮಯ ಬಂತು. ಬಾಹುಕ ನಾಗಶ್ರೇಷ್ಠನಾದ ಕರ್ಕೋಟಕನ ಸ್ಮರಣೆ ಮಾಡ್ತಾ ಮಾಡ್ತಾ ಆ ವಸ್ತ್ರವನ್ನು, ಆ ಪರಿಧಾನ ಮತ್ತು ಉತ್ತರಿಯ, ಒಂದು ಉಡುವ ಬಟ್ಟೆ, ಒಂದು ಉತ್ತರಿಯ ಮೇಲಿನ ಬಟ್ಟೆ, ಆ ಉಡುವ ಬಟ್ಟೆ ಮತ್ತು ಆ ಪರಿಧಾನ ಉತ್ತರಿಯಗಳನ್ನು ಧಾರಣೆ ಮಾಡ್ತಿರುವಂತೆಯೇ ತಥೋಲೇಭೇ ಸ್ವಪುಸ್ವಕಂ, ಅಪೂರ್ವ ರೂಪ ಬಂತು ನಲನಿಗೆ, ಪೂರ್ವ ಶರೀರ ಬಂತು. ನಲನ ಯಾವ ಛವಿ ಇತ್ತೋ, ಯಾವ ದಿವ್ಯ ಲಕ್ಷಣ ಸಂಪನ್ನತೆ ಇತ್ತೋ ನಲನಿಗೆ, ಆಪಾದ ಮಸ್ತಕ, ಕಾಲುಗುರು ತುದಿಯಿಂದ ಕೂದಲ ತುದಿಯವರೆಗೆ ಯಾವ ಅವನ ನಿರ್ದೋಷವಾದ ಪರಿಪೂರ್ಣವಾಗಿರ್ತಕ್ಕಂಥ ಸರ್ವಲಕ್ಷಣ ಸಂಪನ್ನವಾಗಿರ್ತಕ್ಕಂಥ ರೂಪ ವರ್ಣಗಳಿದ್ವು,
ಅದು ಹಾಗೆಯೇ ಮರಳಿತು, ಇನ್ನಷ್ಟು ಕಾಂತಿಯೊಡನೆ. ಇನ್ನಷ್ಟು ಕಾಂತಿ ಅಂದರೆ ಕಲಿಯೊಡನೆ ಸೆಣಸಿ ಸೆಣಸಿ ಆ ನೋವನ್ನು ಅನುಭವಿಸಿ ಅನುಭವಿಸಿ ಅವನ ಇರುವ ಬರುವ ಎಲ್ಲ ಯಾವ್ದಾದ್ರು ಜನ್ಮದ ಏನಾದ್ರು ಇದ್ದರೂ ಅದೆಲ್ಲ ಕಳೆದೋಗ್ಬಿಟ್ಟಿದೆ. ಹಾಗಾಗಿ ಮತ್ತಷ್ಟು ಕಾಂತಿ ಒಳಗೂಡಿ ನೆಲ ಕಂಗೊಳಿಸ್ತಾನೆ. ದಮಯಂತಿಗೆ ತಡ್ಕೊಳ್ಳೋಕೆ ಸಾಧ್ಯ ಆಗದೆ ಕೂತ್ಕೊಂಡು ಬಿಟ್ಲಂತೆ. ಆ ರೂಪವನ್ನು ಕಂಡಾಗ ಅವಳು ಏನು ಮಾಡ್ತಿದ್ದಾಳೆ ಅಂತಲೇ ಗೊತ್ತಿಲ್ಲ ಅವಳಿಗೆ ಅಂತ ಗಟ್ಟಿಯಾಗಿ ಕೂತ್ಕೊಂಡ್ಲು ಆ ರೂಪವನ್ನು ಕಂಡು. ಆ ಸತಿಪತಿಯರು ಒಂದಾಗ್ತಾರೆ. ಮತ್ತೆ ಸ್ವರೂಪಿಣಂತು ಭರ್ತಾರಂ ದೃಷ್ಟ್ವಾ ಭೀಮಸುತಾ ತದಾ ಪ್ರಾಕ್ರೋಶದುಚ್ಚೈರಾಲಿಂಗ್ಯ ಪುಣ್ಯಶ್ಲೋಕ ಮನಿಂದಿತ. ಆ ಪುಣ್ಯಶ್ಲೋಕನನ್ನು, ಆ ನರನನ್ನು, ತನ್ನ ಪ್ರಿಯನನ್ನು ತರುವನ್ನು ಲತೆ ಹಬ್ಬುವಂತೆ ಆಲಿಂಗಿಸಿ ಆಕೆ ಕೂಕ್ಕೊಳ್ತಾಳೆ. ಅವಳಿಗೆ ಏನು ಮಾಡಬೇಕು ಅಂತ ಅರ್ಥ ಆಗದೆ ಭಾವವನ್ನು ಪ್ರಕಟಿಸಲಾಗದೆ ವಿಚಿತ್ರವಾದ ಸನ್ನಿವೇಶಕ್ಕೆ ಒಳಗಾಗ್ತಾಳೆ. ನರನು ಹಾಗೆ ದಮಯಂತಿಯನ್ನು, ತನ್ನಿಬ್ಬರು ಮಕ್ಕಳನ್ನು ಅತಿ ಹತ್ತಿರ ಕರ್ಕೊಂಡು ಅವರನ್ನು ಆಲಿಂಗಿಸಿ ಯಥಾವತ್ ಮೊದಲು ಹೇಗೋ ಹಾಗೆ 3 ವರ್ಷದ ಹಿಂದೆ ಯಾವ ರೀತಿಯ ಸಂತೋಷವನ್ನು ಒಟ್ಟಿಗಿದ್ದು ಅನುಭವಿಸ್ತಾ ಇದ್ರು ಅದಕ್ಕಿಂತ ಏನೂ ಕಡಿಮೆಯಲ್ಲಿರ್ತಕ್ಕಂಥ ಸಂತೋಷವನ್ನು ನಲನು ಕೂಡ ಅನುಭವಿಸ್ತಾನೆ. ಮಹಾಭಾರತಕಾರರು ಏನು ಹೇಳ್ತಾರೆ ಅಂದರೆ, ಎಷ್ಟೋ ಹೊತ್ತು ಇಬ್ಬರು ಹಾಗೆ ಇದ್ದುಬಿಟ್ರು, ಎಷ್ಟೋ ಗಂಟೆಗಳ ಕಾಲ ಮಾತೂ ಇಲ್ಲವಂತೆ. ಆ ಇಬ್ಬರು ಮತ್ತು ಆ ಇಬ್ಬರ ಪುಟಾಣಿಗಳಿಬ್ಬರು, ಆ ಇಬ್ಬರು ಒಬ್ಬರನ್ನೊಬ್ಬರು ಆಶ್ರಯಿಸಿ ಅದ್ವೈತ ಸಿದ್ಧಿಯ ಒಂದು ಆ ಸ್ಥಿತಿಯಲ್ಲಿ ನಿರಂತರವಾಗಿ ಕಣ್ಣೀರಿಳಿಸ್ತಾ ಏನೂ ಮಾತೇ ಇಲ್ಲದೆ. ಯಾಕೆಂದರೆ ಮಾತಿನಲ್ಲಿ ಹೇಗೆ ಹೇಳೋಕ್ಕೆ ಸಾಧ್ಯ? ಅವ್ರಿಗೇನು ವೇದನೆ ಆಗಿತ್ತೋ, ಹೇಗೆ ದೈವ ಅವರನ್ನ ಕಾಡಿತ್ತೋ, ಹೇಗೆ ಅವರು ಪುನಃ ಕೂಡಿಕೊಂಡ್ರೋ ಅದಕ್ಕೆ ಶಬ್ದಗಳಿಲ್ಲ. ಹಾಗಾಗಿ ಗಂಟೆಗಳ ಕಾಲ ಕೇವಲ ಕಣ್ಣೀರಿಳಿಸ್ತಾ ಒಬ್ಬರನ್ನೊಬ್ಬರು ಆಶ್ರಯಿಸಿ ಹಾಗೆ ನಿಂತುಬಿಟ್ರು ಮತ್ತು ನಿಟ್ಟುಸಿರಿಟ್ರು ಆ ದಂಪತಿಗಳು. ನಲನೂ ಕೂಡ ಹಾಗೆ ಮೇಲ್ನೋಟಕ್ಕೆ ಏನೂ ಗೊತ್ತಾಗೋದಿಲ್ಲ. ಆದರೆ ಈಗ ಹಾಗಲ್ಲ, ಅವನಿಗೆ ಅದು ಕಣ್ಣೀರಲ್ಲಿ ಮುಳುಗಿ ಅವನು ನಿಂತಿದ್ದ ಎಷ್ಟೋ ಕಾಲ. ತಸ್ಥವು ಶೋಕ ಪರಿಪ್ಲುತ ಅಂತ, ಕಣ್ಣೀರಿನ ಅಭಿಷೇಕ ಇವನದ್ದು ಬೇರೆ ಅವಳದ್ದು ಬೇರೆ, ಅದರಲ್ಲಿ ಎಷ್ಟೋ ಕಾಲ ಹಾಗೆ ಇದ್ದನಂತೆ ನಲ. ಅದೇ ಅದ್ವೈತ ಸಿದ್ಧಿ. ಹೇಗೆ ಜೀವ ದೇವರು ಒಂದಾಗಬೇಕು, ಅದ್ವೈತ ಅದು ಪರಮಾದ್ವೈತ, ಅಲ್ಲಿಗೆ ಮುಕ್ತಾಯ ಸಂಸಾರ. ಅದಕ್ಕೆ ಪೂರ್ವಪೀಠಿಕೆ ಎಂಬಂತೆ ಜೀವಗಳು ಒಂದಾಗಬೇಕು. ಅದಕ್ಕೆ ಈ ಸಂಬಂಧಗಳಿರ್ತಕ್ಕಂಥದ್ದು. ತಾಯಿ ಮಗು, ತಂದೆ ಮಗು, ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಥವಾ ಈ ಬಾಂಧವ್ಯಗಳು, ಸ್ನೇಹಿತರು, ಈ ಜೀವ ಬಂಧಗಳು ಯಾಕೆ ಅಂದರೆ ಅದ್ವೈತದ ಅಭ್ಯಾಸಕ್ಕೋಸ್ಕರವಾಗಿ. ಮುಂದೆ ದೇವನೊಡನೆ ಅದ್ವೈತವನ್ನು ಮಾಡಬೇಕಾಗಿದೆ. ಅದಕ್ಕೆ ಪೂರ್ವಕವಾಗಿ ಜೀವಗಳ ಜೊತೆಗೆ ಅದ್ವೈತವನ್ನು ಸಾಧನೆ ಮಾಡಬೇಕು. ಶುದ್ಧವಾಗಿ ಮಾಡಿದರೆ ಈ ಜೀವಾದ್ವೈತವೂ ಕೂಡ ದೇವಾದ್ವೈತದಲ್ಲೇ ಪರಿವರ್ತನೆ ಆಗುವಂಥದ್ದು. ಈಗ ಸತಿಪತಿಯರ ಬಾಂಧವ್ಯ ಹೇಗಿರಬೇಕು ಹಾಗಿದ್ದರೆ, ಸತಿ ಪತಿಯನ್ನು ಹೇಗೆ ಆಶ್ರಯಿಸಬೇಕು ಹಾಗೆ ಆಶ್ರಯಿಸಿದರೆ ಆಕೆ ಶ್ರೀಪತಿಯನ್ನು ಆಶ್ರಯಿಸಿರ್ತಾಳೆ. ತನ್ನ ಪತಿ ಅವನು ಹೇಗೆ ಬೇಕಾದ್ರೂ ಇರಲಿ, ಅವನು ಎಂಥವನು ಬೇಕಾರಾಗಿರಲಿ, ಆದರೆ ಆಕೆಗೆ ಆ ಫಲ ಇರ್ತದೆ. ಹಾಗೆ ಪತಿಗೂ ಕೂಡ ಆ ಬಾಂಧವ್ಯ ಸಾಧನೆಯಾಗಿ ಪರಿಣಮಿಸೋಕ್ಕೆ ಸಾಧ್ಯ ಇದೆ. ಯಾವುದೇ ಜೀವ ಬಾಂಧವ್ಯ ಸಾಧನೆಯಾಗಿ ಪರಿಣಮಿಸೋಕ್ಕೆ ಸಾಧ್ಯ ಇದೆ ನಡ್ಕೊಂಡಿದ್ದಾಗ, ನಿಷ್ಠೆ ಪರಿಪೂರ್ಣವಾಗಿದ್ದಾಗ, ಒಬ್ಬರಿಗೊಬ್ಬರು ಹಾಗೆ ನಡ್ಕೊಂಡಿದ್ದಾಗ ಅದು ಸಾಧನೆಯೇ ಹೊರತು ಬೇರೆ ಏನೂ ಇಲ್ಲ. ಸಂಸಾರವಲ್ಲ, ಅದು ಸಾಧನೆ. ಅದು ಅಂತ ಇಡೀ ರಾತ್ರಿ ಮಾತಾಡಿದರಂತೆ. ಅದರ ನಂತರ ಸಂಜೆ ಆಯಿತು. ಸಂಜೆವರೆಗೂ ಇದೇ ಕಾರ್ಯಕ್ರಮ ನಡೀತು ಇಬ್ಬರದ್ದು. ಸಂಜೆಯ ಬಳಿಕ ಇಡೀ ರಾತ್ರಿ ಇಬ್ಬರು ಒಬ್ರಿಗೊಬ್ರು ಮಾತನಾಡಿದರು. ಏನು ಮಾತನಾಡಿದ್ರು ದೇವರಿಗೆ ಗೊತ್ತು. ನೆಲ ಬಿಟ್ಟು ಹೋದ ಬಳಿಕ ಕಾಡಲ್ಲಿ ಏನೇನಾಯಿತು, ಚೇದಿ ರಾಜ್ಯದಲ್ಲಿ ಏನೇನಾಯಿತು, ಇಲ್ಲಿ ಅದೆಲ್ಲ ಕತೆ ಇವ್ರು ಹೇಳಿರ್ಬೋದು. ಆತನೂ ಹಾಗೆ ಕರ್ಕೋಟಕ ಬಂದಿದ್ದು, ಕಚ್ಚಿದ್ದು, ಋತುಪರ್ಣನ ಸಹವಾಸ, ಅಲ್ಲಿ ತಾನು ಹೇಗಿದ್ದೆ ಅದನ್ನೆಲ್ಲ ಅವನು ಹೇಳಿರ್ಬೋದು. ಅವನೇನೋ ಹೇಳ್ತಾ ಇರಬೇಕಾದ್ರೆ ಇವಳಿಗೆ ಮತ್ತೇನೋ ನೆನಪಾಗಿರ್ಬೋದು, ಇವಳು ಶುರು ಮಾಡ್ಕೊಂಡಿರ್ಬೋದು. ಇವಳೇನೋ ಹೇಳ್ತಾ ಇರ್ಬೇಕಾದ್ರೆ ಅವನಿಗೆ ಮತ್ತೇನೋ ನೆನಪಾಗಿರ್ಬೋದು, ಅವನು ಶುರು ಮಾಡ್ಕೊಂಡಿರ್ಬೋದು. ಹೇಳಿದ್ದನ್ನೇ 10 ಸತಿ ಹೇಳಿರ್ಬೋದು ಸಾಧ್ಯತೆ. ಅಂತೂ ಸೂರ್ಯೋದಯ ಆಯಿತು. ಅಪರೂಪಕ್ಕೆ ಸಿಕ್ಕಿದ್ರಾಗೋದು ಹೇಗೆ ಅಂತ. ಇವರಿಬ್ಬರು ಹೇಗಿದ್ರು ಅಂದರೆ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಮಾಡೋಕ್ಬೇಕಾಗುವಂಥ ಒಂದು ಪ್ರೀತಿ ವಿಶ್ವಾಸ ಅವ್ರ ಮಧ್ಯೆ ಇತ್ತು. ಆದರೆ ಈಗ ಈ 3 ವರ್ಷಗಳ, ಅದೇ 36 ಮಾಸಗಳು, ದಿನಗಳೆಷ್ಟು, ಗಂಟೆಗಳೆಷ್ಟು, ಕ್ಷಣಗಳೆಷ್ಟು, ಅಷ್ಟೂ ಮಾತನ್ನು ಈಗ ಆಡಬೇಕಾಗಿದೆ. ಹಾಗಾಗಿ ತತಸ್ಥೌ ಸಹಿತೌ ರಾತ್ರಿಂ ಕಥಯಂತೌ ಪುರಾತನಂ ವನೇ ವಿಚರಿತಂ ಸರ್ವಂ ಊಷತುರು ಮುದಿತೌ ನೃಪ.
ಮುದಿತ ಒಂದು ತುಂಬ ಸಂತೋಷದಲ್ಲಿ ಪುರಾತನಂ ಕಥೆಯಂತೂ ಹಳತೆಲ್ಲವನ್ನು ಮಾತನಾಡ್ತಾ ವನೇ ವಿಚರಿತಂ ಸರ್ವಂ, ಕಾಡಿನಲ್ಲಿ ಅಲ್ದಾಡಿದ್ದನ್ನು ಒಂದೊಂದು ಘಟನೆಯನ್ನು ಕೂಡ ಪರಸ್ಪರರಿಗೆ ವರ್ಣನೆ ಮಾಡ್ತಾ ಬೆಳಗಾಯಿತು. ಅಷ್ಟೊತ್ತಿಗೆ ಭೀಮರಾಜನಿಗೆ ಗೊತ್ತಾಗಿತ್ತು ಹೀಗಾಗಿದ್ದ ಕಥೆ. ಬಂದವನು ಬಾಹುಕನಲ್ಲ, ಅವನಿಗೆ ಬಾಹುಕ ಬಂದಿದ್ದ ಅವನಿಗೆಲ್ಲ ಗೊತ್ತು. ಋತುಪರ್ಣ ಮತ್ತು ವಾರ್ಷ್ಣೇಯ ಬಂದಿದ್ದಾರೆ ಅವನ ಬಳಿಗೆ, ಬಾಹುಕ ಅವನ ಬಳಿಗೆ ಹೋಗಿಲ್ಲ. ಇದು ಹೆಂಡತಿ ಹೇಳೇ ಗೊತ್ತಾಗಿತ್ತು. ಪರಮಾನಂದವಾಯ್ತಂತೆ ಹೆಂಡತಿ ಹೇಳಿದಾಗ. ಭೀಮನಿಗೆ ಹೋದ ಜೀವ ಮರಳಿ ಬಂದಂತೆ ಆಯಿತು. ತುಂಬ ಸಂತೋಷಪಟ್ಟನಂತೆ ಭೀಮ. 4ನೆಯ ವರ್ಷ ಗಂಡ ಹೆಂಡತಿ ಮತ್ತೆ ಸೇರಿರ್ತಕ್ಕಂಥದ್ದು. ಮತ್ತು ಕಲಿ ಬಿಟ್ಟು ಹೋಗಿ ಅಕ್ಷವಿದ್ಯೆಯನ್ನು ಪಡ್ಕೊಂಡು ಮೊದಲಿಗಿಂತ ಹೆಚ್ಚು ಸಾಮರ್ಥ್ಯದಲ್ಲಿ ಕಂಗೊಳ್ತಾ ಇರ್ತಕ್ಕಂಥ ಹೊತ್ತು ಅದು. ಹಾಗಾಗಿ ಪರಮ ಸಂತೋಷದಲ್ಲಿ ಅವರಿಬ್ಬರೂ ಇದ್ದಾರೆ. ಮತ್ತು ಇಡೀ ನಗರ, ಇಡೀ ರಾಜ್ಯವೇ ಸಂತೋಷದಲ್ಲಿ ಮುಳುಗೆದ್ದಿದೆ. ಇಲ್ಲೊಂದು ಉದಾಹರಣೆ ಕೊಡ್ತಾರೆ ಮಹಾಭಾರತಕಾರರು, ಅದು ರಾಮಾಯಣದ ಉದಾಹರಣೆ. ಅದು ಪಂಕ್ತಿಯೇ ರಾಮಾಯಣದ್ದು. ದಮಯಂತ್ಯಪಿ ಭರ್ತಾರಂ ಅವಾಪ್ಯಾಪ್ಯಾಯತ ಭೃಶಂ ಅರ್ಧ ಸಂಜಾತ ಸಸ್ಯೇವ ತೋಯಂ ಪ್ರಾಪ್ಯ ವಸುಂಧರ. ಎಷ್ಟು ಸಂತೋಷ ದಮಯಂತಿಗಾಯಿತು ಅಂದರೆ, ಇನ್ನು ಅರ್ಧ ಬೆಳೀತಾ ಇರುವಂಥ ಸಸ್ಯ ಅದು ಚಿಗುರ್ತಾ ಇದೆ ಅಂತ, ಮೊಳಕೆ ಹೊಡಿತಾ ಇದೆ, ಚಿಗುರ್ತಾ ಇದೆ ಸಸ್ಯ. ಆ ಸಮಯದಲ್ಲಿ ಮಳೆ ಬಂದರೆ ಭೂಮಿಗೆ ಎಷ್ಟು ಸಂತೋಷ ಆಗ್ಬೋದು. ಮೊಳಕೆ ಒಡೆಯುವ ಅಂಕುರಿಸುವ ಸಮಯದಲ್ಲಿ, ಸಸ್ಯಾಂಕುರದ ಸಮಯದಲ್ಲಿ ಬರಬೇಕು ಮಳೆ. ಆಗ ಮಳೆ ಬರೆದಿದ್ರೆ ಸಸ್ಯಗಳು ಸತ್ತು ಹೋಗ್ಬಿಡ್ತವೆ ಅಂತ. ಆ ಸಮಯದಲ್ಲಿ ಮಳೆ ಬಂದಾಗ ಭೂಮಿಗೇನು ಸಂತೋಷ ಆಗ್ಬೋದೋ ಅಂಥ ಸಂತೋಷ ಆಯಿತು ಅಂತ ಮಹಾಭಾರತಕಾರರ ವರ್ಣನೆ. ಆದರೆ ಆ ವರ್ಣನೆ ವಾಲ್ಮೀಕಿಗಳದ್ದು, ಆ ಪಂಕ್ತಿಯೇ ವಾಲ್ಮೀಕಿಗಳದ್ದು, ಸೀತೆಯ ಮಾತದು. ಹನುಮಂತ ಬಂದು ರಾಮನ ವಾರ್ತೆಯನ್ನು ಹೇಳಿದಾಗ ರಾಮಾದ್ವೈತದ ಸಿದ್ಧಿ ಮತ್ತಾಗ್ತದೆ ಅನ್ನೋದು ಆಕೆಗೆ ಖಚಿತವಾದಾಗ ಆ ಸಂದರ್ಭದಲ್ಲಿ ತನ್ನಂತಾನು ಹೋಲಿಸಿಕೊಳ್ಳೋದು ಸೀತೆ ಹೀಗೆ ಅಂತ. ಹನುಮಂತ ಮಾತಾಡು, ಇನ್ನೂ ಮಾತಾಡು, ಮಾತಾಡ್ತಾನೇ ಇರು. ಯಾಕೆ ಅಂದರೆ ನೀನು ಮಾತಾಡಿದರೆ ಮಳೆ ಬಂದಂತೆ ಆಗ್ತಾಯಿದೆ ನನಗೆ. ಅಂತಹ ಭೂಮಿಗೆ, ಇನ್ನೂ ಸಸ್ಯಗಳು ಅಂಕುರಿಸ್ತಾ ಇರುವಂಥ ಭೂಮಿಗೆ ಮಳೆ ಬಂದಾಗ ಏನಾಗ್ಬೋದೋ ಅಂಥ ಅನುಭೂತಿ ನನಗಾಗ್ತಾ ಇದೆ. ಇನ್ನೂ ಮಾತಾಡು ಅಂತ ಹನುಮಂತನಿಗೆ ಸೀತೆ ಹೇಳಿದ್ಲು ಅಂತ ನಾವು ರಾಮಾಯಣದಲ್ಲಿ ಕೇಳ್ತೇವೆ. ಅದೇ ಪಂಕ್ತಿ ಮತ್ತಿಲ್ಲಿ ಬಳಕೆಯಾಗಿದೆ ಮಹಾಭಾರತದಲ್ಲಿ. ಯಾಕೆಂದರೆ ದಮಯಂತಿ ಸೀತೆ, ಅದೇ ಇದು ಅಥವಾ ಅದೇ ಯೋಗ್ಯತೆ, ಅದೇ ಪಾಕ, ಅದೇ ತೂಕ ಅನ್ನೋದನ್ನು ತೋರಿಸೋಕ್ಕೋಸ್ಕರವಾಗಿ ಲಕ್ಷ ಶ್ಲೋಕಗಳನ್ನು ಸ್ವತಃ ರಚನೆ ಮಾಡಿರ್ತಕ್ಕಂಥ ವ್ಯಾಸರು, ಲಕ್ಷ ಶ್ಲೋಕಗಳನ್ನು ಲೀಲಾಜಾಲವಾಗಿ ರಚನೆ ಮಾಡಿದ ವ್ಯಾಸರು ರಾಮಾಯಣದ ಪಂಕ್ತಿಯನ್ನು ಹಾಗೆಯೇ ತಂದು ಹಾಕ್ತಾರೆ. ಸೀತೆ ನೆನಪು ಮಾಡೋಕ್ಕೋಸ್ಕರವಾಗಿ. ನಮಗೆ ಯಾರು ರಾಮಾಯಣ ಓದಿರ್ತಾರೋ ಅವರಿಗೆ ಕೂಡಲೇ ಸೀತೆ ನೆನಪಾಗ್ತದೆ ಆ ಪಂಕ್ತಿಯನ್ನು ಕಂಡಾಗ. ಮುಂದಿನ ಶ್ಲೋಕ ಅಂತೂ ಹೆಚ್ಚು ಕಡಿಮೆ ರಾಮಾಯಣವೇ ಅದು. ಶೈವಂ ಸಮೇತ್ಯೌ ವ್ಯಪನೀಯ ತಂದ್ರ ಶಾಂತಜ್ವರ ಹರ್ಷ ವಿವೃದ್ಧ ಸತ್ವ ರರಾಜ ಭೈಮೀ ಸಮವಾಪ್ತ ಕಾಮ ಶೀತಾಂಶುನ ರಾತ್ರಿರಿವೋದಿತೇನ. ಇದು ಅಲ್ಲಿಯದ್ದೇ ಭಾವಪೂರ್ತಿ, ಅಲ್ಲಿಯ ವರ್ಣನೆಗಳು ಕೂಡ ಅಲ್ಲಿಯದ್ದೇ. ವೀತ ಶೋಕ, ಅಲ್ಲಿ ರಾಮಾಯಣದಲ್ಲಿ ಈ ಶಬ್ದ ಬಳಕೆಯಾಗಿದೆ. ವೀತ ಶೋಕ ಅಂದರೆ ಶೋಕವನ್ನು ಬಿಟ್ಟಳು ಸೀತೆ. ವ್ಯಪನೀತ ತಂದ್ರಿ, ಆ ಮುಸುಕು ಮರೆ ಹೋಯ್ತು ಅವಳಿಗೆ. ಶಾಂತಜ್ವರ ಅಂತ ಅದೇ ಶಬ್ದ ಬಳಸ್ತಾರೆ ಇಲ್ಲಿ ವಾಲ್ಮೀಕಿ ಮಹಾಭಾರತದಲ್ಲಿ ಕೂಡ. ಅಲ್ಲಿ ಸೀತೆಗೆ ಬಳಸಿದ ಶಬ್ದ ಶಾಂತಜ್ವರ ಅಂದರೆ ಜ್ವರ ಇಳೀತು, ಜ್ವರದಂಥ ಒಂದು ಆ ತಾಪ, ಆ ಸುಡೋದು, ಅದಕ್ಕೆ ಜ್ವರ ಅಂತಲೇ ಕರೀತಾರೆ. ಆ ಒಂದು ಏನು ತಾಪ ಇತ್ತು, ತಾಪ ಹಿಡಿದೋಯ್ತು. ಹರ್ಷ ವಿವೃದ್ಧ ಸತ್ವ, ಹರ್ಷ ಬೆಳೆಯಿತು, ಹರ್ಷದಿಂದ ಸತ್ವವೃದ್ಧಿ ಆಯಿತು ಒಳಗೆ. ಅದೇ ಶಬ್ದವನ್ನು ಬಳಸ್ತಾರೆ ವ್ಯಾಸರು ಕೂಡ ಇಲ್ಲಿ. ಅದು ಸೀತೆಗೆ ವಾಲ್ಮೀಕಿಗಳು ಯಾವ ಶಬ್ದ ಬಳಸಿದಾರೋ ಅದೇ ಶಬ್ದವನ್ನು. ಹಾಗೆ ಅಶೋಭತಾರ್ಯ ವದನೆಯನ ಶುಕ್ಲೆ, ಇದಲ್ಲಿದೆ ರಾಮಾಯಣದ್ದೇ, ಅದು ಅದೇ ಪಂಕ್ತಿ, ಅದೇ ಶಬ್ದ ಅದು. ಶೀತಾಂಶುನ ರಾತ್ರಿರಿವೋದಿತೇನ, ಚಂದ್ರನ ಹಾಗೆ ಅಂತ. ಶುಕ್ಲ ಪಕ್ಷದಲ್ಲಿ ರಾತ್ರಿ ಯೋಧಿಸಿದ ಚಂದ್ರನ ಹಾಗೆ ಆಕೆಯ ಮುಖ ಕಂಗೊಳಿಸ್ತು, ಸೀತೆ ಮುಖ ಕಂಗೊಳಿಸ್ತು, ದಮಯಂತಿ ಮುಖ ಕಂಗೊಳಿಸ್ತು ಅಂತ ಶೋಭೆ ಬಂತು ದಮಯಂತಿಯ ಮುಖಕ್ಕೆ ಅಂತ ಅನ್ನುವಾಗ ಸೀತೆಯ ಛಾಯೆಯನ್ನು ನಿರೂಪಣೆ ಮಾಡಿದ್ದಾರೆ ವ್ಯಾಸರು. ಮತ್ತು ಇವರು ಪರಮಾದರ್ಶ, ಈ ದಂಪತಿಗಳು ಎಲ್ಲ ವಿಷಯಗಳಲ್ಲಿ ನಮಗೆ ಪರಮಾದರ್ಶವಾಗಿ ನಿಲ್ತಕ್ಕಂಥವ್ರು. ಹಾಗಾಗಿ ಇವರ ಈ ಒಂದು ಸಂಗಮವನ್ನು, ಸತಿ ಪತಿ ಮತ್ತು ಸುತೆ, ಈ ನಾಲ್ವರ ಪುನಃಸಂಗಮವನ್ನು ಹರೇರಾಮದ ಮೂಲಕವಾಗಿ ನಾವು ಕೂಡ ಅಭಿನಂದಿಸೋಣ. ಮತ್ತು ಈ ಪ್ರಕರಣದ
ಮುಂದಿನ ಭಾಗದ ಕೊಂಚ ಅವಲೋಕನ ಮಾಡಿ ಮತ್ತೆ ನಾಳೆಯ ಪ್ರತೀಕ್ಷೆಯನ್ನು ಮಾಡೋಣ. ಹರೇ ರಾಮ ಹರೇ ರಾಮ. ಷೋಡಶಾಕ್ಷರ ಮಹಾಮಂತ್ರ ಕಲಿಯ ಪ್ರಭಾವವನ್ನು ನಿವಾರಣೆ ಮಾಡಬಲ್ಲ ಮಹಾಮಂತ್ರ ಇದು. ಇದರಲ್ಲಿ ರಾಮನೂ ಇದ್ದಾನೆ, ಕೃಷ್ಣನೂ ಇದ್ದಾನೆ. ತ್ರೇತೆ ದ್ವಾಪರ ಎರಡೂ ಇರುವಂಥ ಮಂತ್ರ. ಕಲಿ ಇಲ್ಲ, ತ್ರೇತೆ ದ್ವಾಪರ ಎರಡೂ ಇದೆ. ಹರೇ ಅನ್ನುವಾಗ ಕೃತವೂ ಇದೆ. ಎಲ್ಲ ಇರ್ತಕ್ಕಂಥ ಒಂದು ಮಹಾಮಂತ್ರ. ಇದನ್ನು ಶ್ರದ್ಧೆಯಿಂದ ಮತ್ತು ಭಾವದಲ್ಲಿ ಪಠಿಸೋಣ. ಕಣ್ಮುಚ್ಚಿ ನೇರವಾಗಿ ಕೂತ್ಕೊಳ್ಳಿ, ಆ ಕಡೆ ಈ ಕಡೆ ನೋಡ್ತಾ ಇರಬೇಡಿ ಮತ್ತು ಚಲನೆ ಮಾಡಬೇಡಿ. ನೀವು ಎಷ್ಟು ಭಕ್ತಿಯಿಂದ ಇದನ್ನು ಸಂಕೀರ್ತನೆ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು, ಅಷ್ಟು ಹೆಚ್ಚು ಫಲ ನಿಮಗಿರುವಂಥದ್ದು. ಹಾಗಾಗಿ ಕೆಲವು ನಿಮಿಷಗಳ ಕಾಲ, 3-4 ನಿಮಿಷಗಳ ಕಾಲ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡಿ. ಚಿತ್ತ ವಿಶ್ರಾಂತಿಯನ್ನು ಈ ಹರೇ ನಾಮದ ಮೂಲಕವಾಗಿ ನೀಡಿ. Hare
हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण कृष्ण कृष्ण
ಹರೇ ಹರೇ. ಒಂದು ರಾತ್ರಿಯ ಪ್ರತೀಕ್ಷೆ ಅಥವಾ ಒಂದು ರಾತ್ರಿಯ ಪರೀಕ್ಷೆ. ದಮಯಂತಿಯ ಪಿತ ಭೀಮನಿಗೆ ಯಾವುದಕ್ಕೂ ಒಂದು ರಾತ್ರಿ ನೋಡ್ಬಿಡೋಣ ಅಂತ. ಈ ಬಾಹುಕ ನರನಾಗಿದ್ದು ನರನೇ ಆಗಿರ್ತಾನೋ ಇಲ್ವೋ, ಮತ್ತೇನಾದ್ರು ಬದಲಾವಣೆ ಆಗ್ಬೋದೋ, ಇನ್ಯಾರಾದರೂ ಈ ರೂಪ ತಾಳು ಬಂದಿದ್ದಾರೋ ಅನ್ನೋದನ್ನು ಖಚಿತಪಡಿಸ್ಕೋಬೇಕಾಗಿದೆ. ಯಾಕೆಂದರೆ ಹಳೆಯ ಅನುಭವ ಆಗಿದೆ. ದಮಯಂತಿಯ ಸ್ವಯಂವರದಲ್ಲಿ 4 ಲೋಕಪಾಲಕರು ನಲನ ರೂಪವನ್ನು ತಾಳಿ ಬಂದುಬಿಟ್ಟಿದ್ರು. 5 ನಲರು ಪಂಚನಲಿ ಅಂತ ಸಾಲಾಗಿ 5 ನಲಚಕ್ರವರ್ತಿಗಳು ಆ ನೆನಪಿದವನಿಗೆ. ಮತ್ತು ಈಗಲೂ ಕೂಡ ನಲ ಬಾಹುಕ ರೂಪಾಂತರ ಇದೆಲ್ಲ ಕಂಡವನಿಗೆ ಯಾವುದಕ್ಕೂ ನೋಡೋಣ ಅಂತ, ಬೆಳಗಾಗಲಿ ಅಂತ, ಬೆಳಗಾಗ ತನಕ ಹಾಗಿರ್ತಾನಲ್ಲಿ ಇಲ್ಲೂ ನೋಡೋಣ ಅನ್ನೋ ಸನ್ನಿವೇಶದವನು. ಮರುದಿನ ಪ್ರಾತಃ ಕಾಲ ವೈದರ್ಭಿ ದಮಯಂತಿಯ ಸಹಿತವಾಗಿ ನಲ ತನ್ನ ಮಾವನ ದರ್ಶನವನ್ನು ಮಾಡ್ತಾನೆ, ಮಾವನಿಗೆ ಅಭಿವಾದನವನ್ನು ಮಾಡ್ತಾನೆ. ನಲನ ಹಿಂದಿನಿಂದಲೇ ಬಂದ ದಮಯಂತಿ ನಲ ಅಭಿವಾದನ ಮಾಡಿದ ಬಳಿಕ ತನ್ನ ತಂದೆಯನ್ನು ವಂದಿಸ್ತಾಳೆ. ನಲನನ್ನು ಭೀಮ ಸ್ವೀಕರಿಸಿದ. ಹೇಗೆ ಅಂದರೆ ಮಗನ ಹಾಗೆ, ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಪ್ರೀತಿಯಿಂದ ನಲನನ್ನು ಆ ಶ್ವಶುರ ಮಾವ ಸ್ವೀಕಾರ ಮಾಡ್ತಾನೆ ಮತ್ತು ಇಬ್ಬರಿಗೂ ಸತ್ಕಾರ ಮಾಡ್ತಾನೆ. ಆ ಸತ್ಕಾರ ಹೇಗಿತ್ತಂತೆ ಅಂದರೆ ಮದುವೆ ಆದಾಗ ಮಾಡಿದ ಸತ್ಕಾರಕ್ಕಿಂತ ಎಷ್ಟೋ ದೊಡ್ಡದಾಗಿತ್ತಂತೆ. ಮದುವೆಯ ಸಮಯದಲ್ಲೂ ಕೂಡ ಅಂಥ ಸತ್ಕಾರ ಮಾಡಿರಲಿಲ್ಲ. ಅಷ್ಟು ದೊಡ್ಡ ಸತ್ಕಾರವನ್ನು ತನ್ನ ಮಗಳು ಅಳಿಯನಿಗೆ ಮಾವ ಭೀಮ ಮಾಡ್ತಾನೆ. ಅವರಿಬ್ಬರು ಆ ಸತ್ಕಾರವನ್ನು ಸ್ವೀಕಾರ ಮಾಡಿ ಯಥೋಚಿತವಾಗಿ ಪ್ರತಿ ಸತ್ಕಾರವನ್ನು ಭೀಮ ಮತ್ತು ಭೀಮನ ಮಡದಿಗೆ ಮಾಡ್ತಾರೆ. ಏತನ ಮಧ್ಯೆ ಊರಿಗೆಲ್ಲ ಗೊತ್ತಾಯಿತು, ಬಂದವನು ನಲನ ಪುನರಾಗಮನ ಆಗಿದೆ ಅನ್ನೋದು ಗೊತ್ತಾಯಿತು. ನಲನ ಊರಲ್ಲ, ಅದು ಮಾವನ ಮನೆ ಊರು. ಆದರೆ ಆ ಊರಿನಲ್ಲಿ ಆನಂದದ ಮಹಾ ನಿನಾದವೆದ್ದಿತು. ನಾವಾಗಲೇ ನಿಮಗೆ ಹೇಳಿದ್ದು, ದಮಯಂತಿ ಕೂಕ್ಕೊಂಡ್ಬಿಟ್ಲು. ನಲ ತನ್ನ ನಿಜರೂಪದಲ್ಲಿ ಪ್ರಕಟನಾದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗುತ್ತೆ, ಕೂಕ್ಕೊಂಡ್ಬಿಟ್ಲು. ಹಾಗೆ ನಗರಕ್ಕೆ ನಗರವೇ ನಾದದ ಅಲೆಯನ್ನು ನೆಬ್ಬಿಸಿದೆ ಅಂತ. ಜನರ ಮಾತುಕತೆಗಳು ಆ ರೀತಿ ಎಲ್ಲಿ ನೋಡಿದರಲ್ಲಿ ಗಿಜು ಗಿಜು ಶಬ್ದ ಕೇಳ್ತಾ ಇದೆ, ಜನಧ್ವನಿ. ಹಾಗಾಗಿ ತಥೋ ಬಭೂವ ನಗರೇ ಸುಮಹಾನ್ ಹರ್ಷಜಸ್ವನಃ, ಆನಂದ ಧ್ವನಿಯು ತುಂಬ ದೊಡ್ಡ ರೀತಿಯಿಂದ ಆ ಕುಂಡಿನಪುರದಲ್ಲಿ ಉಂಟಾಯಿತು. ಎಲ್ಲರಿಗೂ ಸಂತೋಷ, ಒಬ್ಬೊಬ್ಬನಿಗೂ ಸಂತೋಷ. ಹೀಗಿರಬೇಕು ಇದ್ದರೆ. ಕೆಲವರು ಬಂದರೆ ಎಲ್ಲರಿಗೂ ಬೇಜಾರಾಗ್ತದೆ, ಇವನು ಯಾಕೆ ಬಂದನೋ ಅಂತ. ಇನ್ನು ಕೆಲವರು ಬಂದರಷ್ಟು ಹೋದರಷ್ಟು ಏನು ವ್ಯತ್ಯಾಸ ಇಲ್ಲ. ರಸ್ತೆ ಯಾರೋ ಬರ್ತಾ ಇರ್ಬೋದು, ಹೋಗ್ತಾ ಇರ್ಬೋದು. ನಿಮಗೇನಾದ್ರು ವ್ಯತ್ಯಾಸ ಇದೆಯಾ? ಏನಿಲ್ಲ ಅಲ್ವಾ? ಆದರೆ ಯಾರೋ ಕೆಲವರು ಬಂದಾಗ ಎದೆ ಕುಣಿಯುವಂತೆ ಆಗ್ಬೋದು ಅಂತ, ಆತ್ಮ ತಂಪಾಗ್ಬೋದು ಅಂತ, ಅವರು ಪುಣ್ಯಾತ್ಮರು ಅಂತ. ಕೆಲವರು ಪಾಲಿ ಮಾತ್ರ ಪುಣ್ಯಾತ್ಮರಾಗಿರ್ತಾರೆ, ಇಂಥವ್ರು ಎಲ್ಲರಿಗೂ ಪುಣ್ಯಾತ್ಮರಾಗಿರ್ತಾರೆ, ಪುಣ್ಯಶ್ಲೋಕರಾಗಿರ್ತಾರೆ. ಹಾಗಾಗಿ ನಲನಂಥವನಿಗೆ ಅವನ ಕಷ್ಟ ಒಂದು ಹಂತ ಮುಗಿಯಿತು ಅನ್ನುವಂಥದ್ದು ಇನ್ನೂ ಇದೆ. ಮತ್ತು ಅವನ ಪುನರಾಗಮನ ಆಯಿತು ಅನ್ನೋದು ಕುಂಡನಪುರದ ಪ್ರತಿಯೇ ಮನುಷ್ಯನ ಪರಮಾನಂದದ ವಿಷಯ ಆಯಿತು.
ಈ ರಾಮನು ಕೂಡ ಹಾಗೆ. ರಾಮನ ಬಗ್ಗೆ ನಾವು ಇದನ್ನೇ ಕಾಣ್ತೇವೆ. ಪ್ರತಿ ಮನುಷ್ಯನಿಗೆ ಸಂತೋಷ. ರಾಮನಿಗೊಂದು ಸಣ್ಣ ಒಳ್ಳೆಯದಾದರೂ ಎಲ್ಲರೂ ಸಂತೋಷ ಪಡ್ತಾಯಿದ್ರು, ಚಿಕ್ಕ ತೊಂದರೆ ಆದರೂ ಎಲ್ಲರೂ ದುಃಖ ಪಡ್ತಾಯಿದ್ರು. ರಾಮನು ಕೂಡ ಹಾಗೆ. ಯಾರಿಗೆ ಒಳ್ಳೆಯದಾದರೂ ಅವನು ಸಂತೋಷ ಪಡೋನು, ಯಾರಿಗೆ ಕಷ್ಟ ಆದರೂ ಅವನು ದುಃಖ ಪಡೋನು. ಅಂಥದ್ದೇ ಸನ್ನಿವೇಶ ಇಲ್ಲಿ ಕಾಣ್ತೇವೆ ನಾವು. ನಗರಕ್ಕೆ ನಗರವೇ ಪತಾಕಾಧ್ವಜ ಮಾಲೆಗಳಿಂದ ಕೂಡ್ಕೊಂಡಿತ್ತು. ಎಲ್ಲಿ ನೋಡಿದ್ರು ಪತಾಕೆಗಳು, ಎಲ್ಲಿ ನೋಡಿದ್ರು ಧ್ವಜಗಳು, ಎಲ್ಲಿ ನೋಡಿದ್ರು ಮಾಲೆಗಳನ್ನು ಅಲಂಕಾರವಾಗಿ ಏರ್ಪಡಿಸಿದ್ದಾರೆ. ಎಲ್ಲ ರಾಜಮಾರ್ಗಗಳನ್ನು ಗುಡಿಸಿ ತೊಳೆದು ಎಲ್ಲ ನೀರು ಸಿಂಪಡಿಸಿ ಹೂ ಚೆಲ್ಲಿದ್ದಾರೆ ನಲನಿಗೋಸ್ಕರವಾಗಿ. ಹಾಗೆ ದ್ವಾರಿ ಚ ಪೌರಾಣ ಪುಷ್ಪಭಂಗ ಪ್ರಕಲ್ಪಿತ. ಕುಂಡಿನಪುರದಲ್ಲಿ ಎಷ್ಟು ಬಾಗಿಲಿತ್ತೋ ಎಲ್ಲ ಬಾಗಿಲಿಗೆ ಪುಷ್ಪಾಲಂಕಾರ ಇತ್ತಂತೆ ಮತ್ತು ಬಾಗಿಲ ಮುಂದೆ ರಂಗವಲ್ಲಿ ಇತ್ತಂತೆ. ಕುಂಡಿನಪುರದ ಎಲ್ಲ ಬಾಗಿಲುಗಳು, ಪ್ರತಿ ಮನೆ ಪುಷ್ಪಾಲಂಕೃತವಾಯಿತು, ರಂಗವಲ್ಲಿ ಭೂಷಿತವಾಯಿತು. ಮತ್ತು ಕುಂಡಿನಪುರದ ಎಲ್ಲ ದೇವರಿಗೂ ಪೂಜೆ ನಡೀತಂತೆ, ವಿಶೇಷ ಪೂಜೆ. ದೊಡ್ಡ ಸಣ್ಣ ಏನು ದೇವಸ್ಥಾನಗಳು ಅಥವಾ ಗುಡಿಗಳು ಅಥವಾ ಪೂಜಾ ಸ್ಥಾನ ಎಲ್ಲ ಪೂಜೆ. ದೇವರುಗಳಿಗೂ ಯೋಗ ನಲನಿಂದಾಗಿ ವಿಶೇಷ ಪೂಜೆ ಯೋಗ. ಕೆಲವೆಲ್ಲ ಈಗ ಭೂತಸ್ಥಾನ ಅಥವಾ ಚೌಡಿ ಅಂದರೆ ಪೂಜೆ ಇರೋದಿಲ್ಲ, ವರ್ಷಕ್ಕೊಂದು ಸರ್ತಿ ಏನಾದರೂ ತೊಂದರೆ ಆದರೂ ಹೋಗಿ ಹಾಲು ಪಾಯಸ ನೈವೇದ್ಯ ಮಾಡೋಂಥದ್ದು ಇಂಥದ್ದೆಲ್ಲ ಇರ್ತದೆ. ಇಲ್ಲದಿದ್ರೆ ಇಲ್ಲ ಏನು ಅಂತ. ಆದರೆ ಹಾಗಲ್ಲ, ಎಲ್ಲ ದೇವರಿಗೆ ಅರ್ಚನೆ. ಹೀಗೆ ನಗರಕ್ಕೆ ನಗರವೇ ಸಂಭ್ರಮಿಸಿದರೆ ಇನ್ನೊಂದು ಹೃದಯವು ಸಂಭ್ರಮಿಸ್ತಾ ಇದೆ ಈ ಸುದ್ದಿಯನ್ನು ಕೇಳಿ. ನಾವು ನಿರೀಕ್ಷೆ ಮಾಡದೇ ಇರತಕ್ಕಂಥ ಹೃದಯ ಅದು. ಋತುಪರ್ಣನಿಗೆ ಗೊತ್ತಾಯ್ತಂತೆ, ಈ ಬಾಹುಕ ಅಲ್ಲ, ಇವನು ನಲಚಕ್ರವರ್ತಿ. ಬಾಹುಕ ಛದ್ಮಿನಂ ನಲಂ, ಬಾಹುಕನ ರೂಪದಲ್ಲಿ ವೇಷ ಮರೆಸಿಕೊಂಡಿದ್ದಂಥ ನಲಚಕ್ರವರ್ತಿ ಅಂತ ಗೊತ್ತಾದಾಗ, ಮತ್ತು ದಮಯಂತ್ಯ ಸಮಾಯುಕ್ತಂ, ಅವರಿಬ್ಬರು ಸೇರಿದ್ರು ನಲದಮಯಂತಿ ಅಂತ ಗೊತ್ತಾದಾಗ, ಜಹರ್ಷೆ ಚ ನರಾಧಿಪ, ಆ ಅಯೋಧ್ಯಾಧಿಪತಿ ಹರ್ಷಗೊಂಡ. ನೋಡಿ, ಇದು ಋತುಪರ್ಣನ ಸ್ವಂತ ಸ್ಟೇಟ್ಮೆಂಟ್ ಅಲ್ಲ, ವ್ಯಾಸರ ಸ್ಟೇಟ್ಮೆಂಟ್ ಇದು. ವ್ಯಾಸರ ಹೇಳ್ತಾ ಇರುವಂಥದ್ದು. ಅಂದರೆ ಋತುಪರ್ಣನ ಹೃದಯಕ್ಕೆ ಸಾಕ್ಷಿಯಾಗಿ ನಿಂತುಕೊಂಡು ವ್ಯಾಸರ ಹೇಳ್ತಾ ಇರುವಂಥದ್ದು. ಋತುಪರ್ಣನಿಗೆ ಸಂತೋಷ ಆಯಿತು. ಇದರಿಂದ ಗೊತ್ತಾಗೋದೇನು ನಮಗೆ? ಋತುಪರ್ಣನ ದಮಯಂತಿಗಾಗಿ ಬಂದಿರಲಿಲ್ಲ, ಗೊತ್ತಾಗೋದದು ಅಂತ. ಸ್ವಯಂವರಕ್ಕಾಗಿ ಬಂದಿದ್ದ. ಕೃಷ್ಣನು ದ್ರೌಪದಿ ಸ್ವಯಂವರಕ್ಕೆ ಬಂದಿದ್ದ, ಸ್ವಯಂವರಕ್ಕಾಗಿ ಅಲ್ಲ. ಸ್ವಯಂವರದಲ್ಲಿ ಭಾಗಿಯಾಗೋ ಸಲುವಾಗಿ, ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಸಲುವಾಗಿ, ಸ್ಪರ್ಧೆಯಾಗಿ ಅಲ್ಲ ಅಂತ. ಅದು ಏನೇ ಇರಲಿ, ಸಹಜವಾಗಿ ಅವನಿಗೆ ಆನಂದ ಆಯಿತು ಅಂತ ವ್ಯಾಸರು ಹೇಳ್ತಾರೆ. ಜಗರ್ಷೇಚ ನರಾಧಿಪ ಅಂತ ರಾಮನ ಪೂರ್ವಜ ಹೇಳಿ ಕೇಳಿ ಅವನು ಒಂದು ಪಂಥಾಹ್ವಾನ, ಒಂದೇ ದಿವಸದಲ್ಲಿ ಅಯೋಧ್ಯೆಯಿಂದ ಕುಂಡಿನಪುರಕ್ಕೆ ಬರೋಕ್ಕೆ ಸಾಧ್ಯವಾ ಅಂತ ಸ್ವೀಕಾರ ಮಾಡಿದ್ದ. ಆ ಪಂಥದಲ್ಲಿ ಗೆದ್ದಿದ್ದ, ನಲನ ಕಾರಣದಿಂದಾಗಿ ಗೆದ್ದಿದ್ದ. ಈಗ ನಲನಿಗೂ ದೊಡ್ಡ ಬಹುಮಾನವೇ ಸಿಕ್ಕಿಬಿಟ್ಟಿದೆ. ಏನು ಅಂದರೆ ಅವನ ಸಹಜವಾದ ಅವನಿಗೆ ಸಿಕ್ಕಿದೆ, ಅದೇ ದೊಡ್ಡ ಬಹುಮಾನ. ಈಗ ನಾವು ಆರೋಗ್ಯವಾಗಿದ್ದಾಗ ನಮಗೆ ಆರೋಗ್ಯದ ಬೆಲೆ ಗೊತ್ತಿರೋದಿಲ್ಲ. ಆರೋಗ್ಯ ಹಾಳಾಯಿತು ಅಂದರೆ ಆ ಮೊದಲಿದ್ನಲ್ಲ ಹಾಗಿದ್ಬಿಟ್ರೆ ಅದು ಲಾಟ್ರಿ ಹೊಡೆದಂತೆ ಅಂಥ ಸಂತೋಷ ಆಗ ಅಂತ. ಅದು ಹಾಗಿದ್ದರೆ ಎಷ್ಟು ಚೆನ್ನಾಗಿರೋದು ಅಂತ ಅಲ್ವಾ? ತಲೆ ಕೆಳಗೆ ನಿಂತ್ಕೊಳ್ಳಿ ನೋಡೋಣ. ಈಗಲ್ಲ, ತಲೆ ಕೆಳಗೆ ನಿಂತ್ಕೊಳ್ಳಿ ನೋಡೋಣ. ಆಗ ಸಹಜತೆಯ ಖುಷಿ ಅನ್ನೋದು ಗೊತ್ತಾಗ್ತದೆ ಅಂತ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ರೆ ಎಷ್ಟು ಸಂತೋಷ ಆಗ್ತದೆ ಅಂತ ಗೊತ್ತಾಗ್ತದೆ ಅಂತ. ಹಾಗೆ ನಾವು ನಮ್ಮತನ ಕಳ್ಕೊಂಡಿರ್ತೇವೆ. ನಮ್ಮತನ ಮರಳಿ ಬಂದಾಗ ನಮಗೆ ದೊಡ್ಡ ಆನಂದ ಆಗ್ತದೆ. ದಮಯಂತಿ ನಲನ ಅರ್ಧಾಂಗಿನಿ ಅವಳು, ನಲನ ಎರಡನೇ ಆತ್ಮ ಅವಳು. ಹಾಗಾಗಿ ಅವಳನ್ನು ಮತ್ತೆ ಪಡ್ಕೊಂಡಿದ್ದಾನೆ ದೊರೆ ನಲನಾದರೂ ಎಷ್ಟು ದೊಡ್ಡವನು ಅಂದರೆ, ತನ್ನ ಭವನಕ್ಕೆ ಋತುಪರ್ಣನನ್ನು ಆಮಂತ್ರಣ ಕೊಟ್ಟು ಬರಮಾಡಿಕೊಂಡು ಕ್ಷಮೆ ಕೇಳ್ತಾನೆ ಋತುಪರ್ಣನದ್ದು. ದೊಡ್ಡವರಾಗೋದೇ ಹೀಗೆ ಅಂತ. ತಮಾನಾಯ್ಯನಲೋ ರಾಜ ಕ್ಷಮಯಾಮಾಸ ಪಾರ್ಥಿವ ಸಚತಂ ಕ್ಷಮಯಾಮಾಸ ಹೇತುಬಿರ್ಬುದ್ಧಿ ಸಂಹಿತಃ. ನಲ ಬರ ಹಿಡಿದಾಗ ಋತುಪರ್ಣನಿಗೆ ಸಂತೋಷ ಆಯಿತು. ನಲನ ಕಾಣಬೇಕು ಅಂತ ಹೋದ ಋತುಪರ್ಣ ನಲನ ಭವನಕ್ಕೆ. ಇಬ್ಬರು ಒಬ್ಬರಿಗೂ ಸ್ವಾಗತ ಎಲ್ಲ ಆಗ್ತಿರೋ ಹಾಗೆಯೇ ಮೊದಲು ಮಾಡಿದ ಕಾರ್ಯ ನಲ, ಕ್ಷಮಿಸು ನನ್ನನ್ನು. ಒಂದೂ ಸತ್ಯ ಹೇಳಲಿಲ್ಲ, ಸುಳ್ಳು ಹೇಳಲಿಲ್ಲ. ತಾನು ಯಾರೂ ನಿಜವನ್ನು ಹೇಳಿಕೊಡದೆ ನಿನ್ನಲ್ಲಿ ಉಳ್ಕೊಂಡೆ ನಾನು. ಮತ್ತು ಆ ಸಮಯದಲ್ಲಿ ಸುಮಾರು ನಿನಗೆ ನೋವಾಗುವಂತ ನಡ್ಕೊಂಡಿದ್ದೇನೆ ನಾನು. ಅದೀಗ ಅಯೋಧ್ಯೆಯಿಂದ ಕುಂಡಿನಪುರಕ್ಕೆ ಬರುವಾಗ ಸುಮಾರಾಗಿದೆ ಅಂಥದ್ದು. ಯಾಕೆಂದರೆ ಬಾಹುಕನ ಮನಸ್ಥಿತಿ ಆಗಿತ್ತು, ನಲನ ಮನಸ್ಥಿತಿ ಆಗಿತ್ತು ಆ ಸಮಯದಲ್ಲಿ.
ಹೊರಡು ಬೇಗ ಅಂದರೆ ಏನು ಉತ್ತರನೂ ಕೊಟ್ಟಿದ್ದ, ಮುಖನೂ ನೋಡಲಿಲ್ಲ. ಅವನ ಪಾಡಿಗೆ ಅವನು ಅಶ್ವಚಯನ ಮಾಡ್ತಾ ಇದ್ದ, ಕುದುರೆ ಅರಸ್ತಾ ಕೂತಿದ್ದ ಅವನು. ದಾರಿಯಲ್ಲೂ ಹಾಗೆ ಅಂತ ಆ ವಿಭೀತಕ ವೃಕ್ಷದ ಎಲೆ ಎಣಸೋಕೆ ಹೊರಟ ನಲ, ಹತ್ತು ಬೇಗ ರಥವನ್ನು ಹೋಗೋಣ ಅಂದರೆ ಅವನ್ನೇ ಕರ್ಕೊಂಡೋಗಿ, ನೀವು ಮತ್ತೊಬ್ಬನ ಕರ್ಕೊಂಡೋಗಿ, ನಾವು ಬರೋದಿಲ್ಲ ಅಂತ ಅಂದ್ಬಿಟ್ಟಿದ್ದ. ಹೀಗೆಲ್ಲ ನಾನು ನಿನ್ನನ್ನು ಏನೇನೋ ನೋಯಿಸಿದ್ದೇನೆ, ಕ್ಷಮಿಸು ಅಂತ ನೆಲ ಕೇಳಿದಾಗ, ಮೊದಲು ನೀನು ಕ್ಷಮಿಸು ನನ್ನನ್ನು, ಯಾಕೆಂದರೆ ಲೋಕಕ್ಕೆ ದೊಡ್ಡವನು ನೀನು. ನಿನ್ನಂಥ ಮಹಾಪುರುಷನನ್ನು ನಾನು ಸೇವಕನಾಗಿ ಇಟ್ಕೊಂಡಲ್ಲ ಇಷ್ಟು ಕಾಲ, ಗೊತ್ತಿದ್ದೋ ಗೊತ್ತಿಲ್ಲದೋ, ಜ್ಞಾತ ಅಜ್ಞಾತ ಅಂತ ಹೇಳ್ತಾರಲ್ಲ, ಇದು ಪ್ರಮಾದ ನನ್ನದು. ಹಾಗಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸುವಂಥ ಪ್ರತಿಯಾಗಿ ಋತುಪರ್ಣ ಕೇಳಿದಂತೆ. ಋತುಪರ್ಣನಿಗೆ ಅವನ ಮುಖದಿಂದ ಆಶ್ಚರ್ಯವೇ ಮರೆಯಾಗಲಿಲ್ಲ. ವಿಸ್ಮಿತಾನನಃ ಅಂತ ಒಂದೇ ಭಾವ ಮುಖದಲ್ಲಿ, ಆಶ್ಚರ್ಯ ಭಾವ ಮಾತ್ರ. ನನ್ನನ್ನು ನೋಡಿ ನೋಡಿ ಆಶ್ಚರ್ಯಪಟ್ಟ. ಕೊನೆಗೆ ಅವನು ಹೇಳಿದ್ದೇನೆಂದರೆ, ದೇವರು ದೊಡ್ಡವನು, ಮತ್ತೆ ನೀವಿಬ್ಬರು ಸೇರಿದ್ರಿ ಅಂಥೇಳಿ ಮತ್ತೆ ಖುಷಿಪಟ್ಟನಂತೆ ಋತುಪರ್ಣ. ಆಮೇಲೆ ಹೇಳ್ತಾನೆ, ನಾನೇನು ಬೇಡದ ಮಾತಾಡಿಲ್ವಲ್ಲ ನಿನಗೆ, ನೀನು ಅಯೋಧ್ಯೆಯಲ್ಲಿದ್ದಾಗ ಏನೇನು ಮಾಡಿದ್ನೋ ಯಾರಿಗೂ ಗೊತ್ತು, ನನಗೇನು ಗೊತ್ತು, ನೀನು ನಲ ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ನನ್ನ ಮಾಮೂಲಿಯ ಉಳಿಗದವನ ಹಾಗೆ ಏನು ನಡೆಸ್ಕೊಂಡೋ, ಏನು ಹೇಳಿದ್ನೋ ನಿನಗೆ, ಏನು ಮಾಡಿದ್ನೋ ತಪ್ಪಾಯಿತು ಅಂತ. ಯದಿವಾ ಬುದ್ಧಿಪೂರ್ವಾಣಿ ಯದಿ ಬುದ್ಧ್ಯಾಪಿ ಕಾನೇಚಿತು, ಅಬುದ್ಧಿಪೂರ್ವವೋ ಬುದ್ಧಿಪೂರ್ವವೋ ಕ್ಷಮಿಸು ಅಂತ ಹೇಳಿದಾಗ ನಲ ಹೇಳಿದಂತೆ, ನೀನು ಯಾವ ತಪ್ಪು ಮಾಡಿಲ್ಲ, ಕ್ಷಮಿಸುವಂಥ ಯಾವ ಅಪರಾಧವನ್ನು ಮಾಡಿಲ್ಲ. ಒಂದು ವೇಳೆ ಮಾಡಿದರೂ ನನ್ನ ಮನಸ್ಸಲ್ಲಿ ಅದು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನನಗೆ ದೊಡ್ಡ ನೆರವು ನಿನ್ನಿಂದ ಆಗಿದೆ, ಅಕ್ಷಯವಿದ್ಯೆ ನಿನ್ನಿಂದ ಪಡ್ಕೊಂಡಿದ್ದೇನೆ ನಾನು. ಎಷ್ಟು ಕಾಲ ಅಜ್ಞಾತವಾಸಕ್ಕೆ ಅವಕಾಶ ಸಿಕ್ಕಿದೆ. ಹಾಗಾಗಿ ನನಗೆ ನಿನ್ನ ಮೇಲೆ ನೀನು ಏನಾದ್ರು ಮಾಡಿದರೂ ನನಗೇನು ಕೋಪ ಇಲ್ಲ, ಏನೂ ಮಾಡಿಲ್ಲ, ಅಂಥದ್ದೇನೂ ಮಾಡಿಲ್ಲ. ಮೊದಲೇ ನನ್ನ ಸ್ನೇಹಿತ ನೀನು, ಪೂರ್ವ ಸಂಬಂಧಿ ಕೂಡ ಹೌದು, ಇಬ್ಬರು ನೆಂಟರಾಗಬೇಕು ಪರಸ್ಪರ. ಅದು ಏನು ಅಂತೆಲ್ಲ ಕೇಳಿಬಿಡಿ, ಇನ್ನೊಂದು ಸತಿ ನೋಡ್ಕೊಳ್ಳೋಣ ಅದನ್ನು, ಹಳೆ ಕತೆ. ಹಾಗೆ ಮಿತ್ರರು ಕೂಡ ಹೌದು, ಇಬ್ಬರು ಕೂಡ ಶತ್ರುಗಳೇನೋ ಅಲ್ಲ ಅಂತ. ಹಾಗಿರುವಾಗ ಏನು ಅಕಸ್ಮಾತ್ ನಡೆದರೂ ಕೂಡ ನಾನು ಕ್ಷಮಿಸ್ತೇನೆ, ಅಂಥದ್ದು ಹಾಗೆ ಆಗಿರ್ತದೆ. ಭಾವುಕನಿಗೆ ಏನಾದರೂ ಅಂದೇ ಅಂದಿರ್ತಾನೆ, ಆಡಿರ್ತಾನೆ ಋತುಪರ್ಣ. ಹಾಗೆ ಅದೆಲ್ಲ ಇಲ್ಲ ಮನಸ್ಸಲ್ಲಿ ಅಂಥೇಳಿ, ನನ್ನ ಮನೆಯಲ್ಲಿ ಇದ್ದದಕ್ಕಿಂತ ಹೆಚ್ಚು ಸಂತೋಷವಾಗಿ ನನ್ನಲ್ಲಿರುವಂತೆ ಆಯಿತು ನನಗೆ ಅಂತೆಲ್ಲ ಅಭಿನಂದಿಸಿ ಋತುಪರ್ಣನನ್ನು ಮರೆಯದೇ ಒಂದು ಮಾತನ್ನು ಹೇಳಿದ. ಹಾಂ, ನಿನ್ನದೊಂದು ವಸ್ತು ನಿಕ್ಷೇಪವಾಗಿ ನನ್ನಲ್ಲಿದೆ, ತೊಗೊಂಡ್ಬಿಡು ಅದನ್ನು. ಏನದು? ಹಯಜ್ಞಾನ, ಅಶ್ವಹೃದಯ, ಅಶ್ವಶಾಸ್ತ್ರ. ಅಶ್ವಶಾಸ್ತ್ರವನ್ನು ನಾನು ನೀನು ಕೊಡಬೇಕಾಗಿದ್ದಿದೆ, ಅಕ್ಷಯವಿದ್ಯೆಯನ್ನು ಕೊಟ್ಟಾಗ್ಬಿಟ್ಟಿದೆ ನೀನು. ಅಶ್ವವಿದ್ಯೆಯನ್ನು ಪತಿಯಾಗಿ ನಿನಗೆ ನಾನು ಕೊಡಲಿಕ್ಕಿದೆ, ಕೊಟ್ಟಾಗಿಲ್ಲ, ತೊಗೊಂಡ್ಬಿಡು, ಉಳಿಯೋದು ಬೇಡ ನನ್ನಲ್ಲಿ, ಹಾಗೆ ಋಣ ಉಳಿಯೋದು ಬೇಡ ಅಂತ. ಇದೆಲ್ಲ ದೊಡ್ಡವರ ನಡೆಗಳು ಅಂತ. ಯಾವ ಋಣವನ್ನು ಉಳಿಸ್ಕೊಡೋದಿಲ್ಲ ಅವರನ್ನು. ಕೇಳಿದ್ರೆ ನೋಡೋಣ ಅಂತ, ಕೇಳಿದಾಗ ಕೊಡೋಣ ಅಂತ, ಯಾರಿಗೂ ದುಡ್ಡು ಕೊಡೋದಿರುತ್ತೆ ಅಂತ ಅಂದ್ಕೊಂಡಿದ್ದು. ಅವ್ನು ಕೇಳಿದ ಮೇಲೆ ಕೊಡೋದು, ಅದು 4 ಸಾರಿ ಕೇಳಿದ ಮೇಲೆ ಕೊಡೋದು. ಹಾಗಲ್ಲ, ತಾನಾಗಿ ನೆನಪಿಸಿ ನಾನು ನಿನಗೆ ಇದನ್ನು ಕೊಡೋಕ್ಕಿದೆ ತಗೋ ಅಂತ ಆ ಅಶ್ವಹೃದಯವನ್ನು ಭಾಗಸ್ವರಿ ಅಂತ ಕರೀತಾರೆ, ಭಾಂಗಾಸ್ವರಿ ಅಂತಲೂ ಕರೀತಾರೆ. ಋತುಪರ್ಣನಿಗೆ ನಿಷೇಧಾಧಿಪತಿ ನೆಲ ಕೊಟ್ಟ. ಅಕ್ಷಹೃದಯದ ಇನ್ನುಳಿದ ಭಾಗವನ್ನು, ಶೇಷ ಭಾಗವನ್ನು ಅವನಿಂದ ಸ್ವೀಕಾರ ಮಾಡಿದಾಗ ಇಬ್ಬರೂ ಪರಿಪೂರ್ಣರಾದರು. ಅತ್ತ ಅಶ್ವಹೃದಯ ಋತುಪರ್ಣನಲ್ಲಿ, ಇತ್ತ ಅಕ್ಷಹೃದಯ ನರನಿಗೆ ಅವಶ್ಯ ಬೇಕಾಗಿತ್ತು ರಾಜ್ಯವನ್ನು ಮರಳಿ ಪಡ್ಕೊಳ್ಳೋ ಸಲುವಾಗಿ ಅಂತ. ಹೀಗೆ ಅಶ್ವಹೃದಯವನ್ನು ಪಡ್ಕೊಂಡ ಋತುಪರ್ಣ ಇನ್ನೊಬ್ಬ ಸೂತನನ್ನು ಕರ್ಕೊಂಡು ವಿದರ್ಭಾಧಿಪತಿಯ ಕಡೆಯಿಂದ, ಭೀಮನ ಕಡೆಯಿಂದ ಮತ್ತೊಬ್ಬ ಸಾರಥಿಯನ್ನು ಕರ್ಕೊಂಡು ಆ ಕಡೆ ಹೊರಟ, ಅಯೋಧ್ಯೆ ಕಡೆ ಹೊರಟ. ಮತ್ತೊಬ್ಬ ಸಾರಥಿ ಕರ್ಕೊಂಡು, ನೀವೇನ್ಬೋದು ವಾರ್ಷ್ಣೇಯ ಇದ್ನಲ್ಲ ಹೇಗಿದ್ರು, ಮತ್ತು ಇವನಿಗೆ ಅಶ್ವಹೃದಯ ಗೊತ್ತು ಸ್ವಯಂ. ಈಗ ಮತ್ತೊಂದು ಸಾರಥಿ ಯಾಕೆ ಅಂತ ವಾರ್ಷ್ಣೇಯ ಕಡೆ ಹಾರಿ ಆಯಿತು. ಯಾವಾಗ ನಲನನ್ನು ಕಂಡನೋ ಮತ್ತವನು ಬೇರೆ ಎಲ್ಲೂ ಹೋಗೋ ಪ್ರಶ್ನೆ ಇಲ್ಲ ಅಂತ. ಈಗದು ನಲ ಇಲ್ಲ ಅಂತ ಅದು ದಮಯಂತಿಯ ಸೂಚನೆ ಮೇರೆಗೆ ಹೋಗಿ ಸೇರಿಕೊಂಡಿದ್ದು. ಕಂಡ ಮೇಲೆ ನಲನನ್ನು ಮತ್ತೆ ಎಲ್ಲಿ ಹೋಗ್ತಾನೆ ಅವನು ಅಂತ. ಹಾಗಾಗಿ ಮತ್ತೆ ಅಯೋಧ್ಯೆಯವರಿಗೆ ಬಂದು ಬಿಟ್ಕೊಡೋ ಪರಿಸ್ಥಿತಿ ಇಲ್ಲ ವಾರ್ಷ್ಣೇಯನದ್ದು. ಹಾಗಾಗಿ ಬೇರೊಬ್ಬ ಸಾರಥಿಯನ್ನು ಕರ್ಕೊಂಡು ಅಯೋಧ್ಯೆಗೆ ಹೊರಟ ನಿಂತ ಋತುಪರ್ಣ. ಅಯೋಧ್ಯೆಗೆ ಋತುಪರ್ಣ ಹೊರಟು ಹೋದ ಮೇಲೆ ನಲ ನಾತಿ ದೀರ್ಘಂ, ಬಹಳ ಕಾಲ ವಿದರ್ಭದಲ್ಲಿ ಇರಲಿಲ್ಲ. ಅಂದ್ರೇನು? ನಗರೇ ಕುಂಡಿನೇ ಕಾಲಂ ನಾತಿ ದೀರ್ಘಮಿವಾವಸತು.
ಕುಂಡಿನದಲ್ಲಿ ಕುಂಡಿನಪುರದಲ್ಲಿ ಉಳ್ಕೊಂಡ ಬಹಳ ದೀರ್ಘಕಾಲ ಅಂತ ಅಲ್ಲ ಅಂತ, ಹಾಗಂದರೆ ಬಹಳ ಸ್ವಲ್ಪ ಕಾಲವೂ ಅಲ್ಲ ಅಂತ. ಮರುದಿನವೇ ಹೊರಡಲಿಲ್ಲ ಹಾಗಂತ ಮಾವನ ಮನೆ ಅಂತ ಹೆಚ್ಚಿಗೆ ಕಾಲ ಉಳಿಬಾರ್ದು ಅಂತ ಹೊತ್ತೆಲ್ಲ ಮಾತಾಡಿತ್ತಲ್ಲ ಹಿಂದೆಲ್ಲ. ಮಾವನ ಮನೇಲಿ 1, 2, 3, 5 ದಿನ ಉಳಿಬೇಕಂತೆ, ಅದಕ್ಕಿಂತ ಜಾಸ್ತಿ ಉಳಿಬಾರ್ದಂತೆ. ಸ್ವಲ್ಪ ದಿನ, 1 ವಾರ 15 ದಿನ ಉಳ್ಕೊಂಡ್ರೆ ದಧಿ ಮಧು ಘೃತ ಭಕ್ಷ್ಯ ಕ್ಷೀರ ಸಾರ ಪ್ರವಾಹ ಅಂತ, ಹೆಚ್ಚು ಉಳಿಯೋದು ಅಪಾಯ, ಅದಕ್ಕಿಂತ ಹೆಚ್ಚು ಮಾವನ ಮನೇಲಿ ಉಳ್ಕೋಬಾರದು ಅಂತ. ಹಾಗಾಗಿ 1 ತಿಂಗಳು ಉಳ್ಕೊಂಡ ಅಂತ. ಸಮುಷ್ಯ ಕೌಂತೇಯ ಭೀಮಮಾಮಂತ್ರಿ ಅನೈಷದಃ ಪುರಾದಲ್ಪ ಪರಿವಾರೋ ಜಗಾಮ ನಿಷಧಾನ್ ಪ್ರತಿ. 1 ತಿಂಗಳ ಕಾಲ ಭೀಮನ ಪ್ರೀತ್ಯರ್ಥವಾಗಿ ದಮಯಂತಿಯ ಸಂತೋಷಕ್ಕೋಸ್ಕರವಾಗಿ ಉಳ್ಕೊಂಡ ನಳ ಹೊರಟು ನಿಂತ. ಎಲ್ಲಿಗೆ ಹೋಗ್ಬೇಕು ಅವನು ಊರು ಅಂತ ಇಲ್ಲವಲ್ಲ, ನಿಷಧ ಯಾರ ಪಾಲಾಗಿದೆ? ಪುಷ್ಕರನ ಪಾಲಾಗಿದೆ. ಎಲ್ಲಿಗೆ ಹೋಗ್ಬೇಕು ಅವನು ಅಂದರೆ ನಿಷಧವನ್ನು ಮತ್ತೆ ಗೆಲ್ಲಲು ಜೈತ್ರ ಯಾತ್ರೆಗೆ ಹೊರಟ. ಪುಷ್ಕರನ ಮೇಲೆ ಯುದ್ಧಕ್ಕೋಸ್ಕರವಾಗಿ ಅಥವಾ ಪುಷ್ಕರನ ಮೇಲೆ ವಿಜಯ ಸಾಧನೆಗೋಸ್ಕರವಾಗಿ ವೀರ ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಮತ್ತು ರಾಜಪರಂಪರೆಯ ಧರ್ಮವನ್ನು, ಪೂರ್ವ ಪರಂಪರೆಯಿಂದ ಬಂದ ರಾಜ್ಯವನ್ನು ಉಳಿಸ್ಕೋಬೇಕು, ಕಳ್ಕೋಬಾರದು. ಆ ರಾಜ ಪರಂಪರೆಯ ಧರ್ಮವನ್ನು ಅನುಸರಿಸಿ ಮಾವನ ಮನೆಯಿಂದ ಹೊರಟನಂತೆ ನಿಷಧಾಧಿಪತಿ. ಏನು ಪರಿವಾರ, ಯಾವ ಸೈನ್ಯ? ನಳನದ್ದು. ಯಾಕೆಂದರೆ ನಿಷಧದಲ್ಲಿ ದೊಡ್ಡ ಸೈನ್ಯ ಇದೆ. ನಳನೇ ಕಟ್ಟಿದ ಸೈನ್ಯ ಅದು. ತಾನು ನಿಷಧಾಧಿಪತಿಯಾಗಿದ್ದಾಗ ಪ್ರಪಂಚದಲ್ಲೇ ದೊಡ್ಡ ಸೈನ್ಯವನ್ನು ಕಟ್ಟಿದ್ದಾನೆ ನಿಷಧದಲ್ಲಿ. ಈಗ ಅದು ಪುಷ್ಕರನ ಕೈಯಲ್ಲಿದೆ ಆ ಸೈನ್ಯ. ಹೀಗಿರುವಾಗ ಇಲ್ಲಿಂದ ಒಬ್ಬನೇ ಹೋಗ್ತಾನೆ. ಅವನು ಹೇಗೆ ಹೋಗ್ತಾನೆ? ಸೈನ್ಯ ಕೊಡ್ಕೊಂಡು ಹೋಗಬೇಡ್ವಾ? ಎಷ್ಟು ದೊಡ್ಡ ಸೈನ್ಯ ಇತ್ತು ಅವನ ಜೊತೆಯಲ್ಲಿ ಅಂತಂದರೆ, ರಥೇನೈಕೇನ ಶುಭ್ರೇಣ ದಂತಿಭಿಃ ಪರಿಷೋಡಶೈಃ ಪಂಚಾಶದ್ಭಿರ್ಹಯೈಶ್ಚೈವ ಷಟ್ಶತೈಶ್ಚ ಪದಾತಿಭಿಃ. ಇದವನ ಸೈನ್ಯ. 1 ರಥ, ಬೆಳ್ಳಿಯ 1 ರಥ, ಬಂಗಾರದ ರಥ ಕೂಡ ತಗೊಳ್ಳಿಲ್ಲ ಮಾವನ ಕಡೆಯಿಂದ. 1 ಯುದ್ಧೋಪಯೋಗಿಯಾದ ಸಾಂಗ್ರಾಮಿಕ ರಥ ಅಂತ ಕರೀತಾರೆ ಅದನ್ನು. ಯಾಕೆಂದರೆ ವಿಹಾರ ರಥ ಬೇರೆ, ಕ್ರೀಡಾ ರಥ ಬೇರೆ ಇರ್ತದೆ, ಸಾಂಗ್ರಾಮಿಕ ರಥ ಬೇರೆ ಇರ್ತದೆ. ಹಾಗಾಗಿ ಯುದ್ಧೋಪಯೋಗಿ ಆಗಿರ್ತಕ್ಕಂಥ 1 ರಥ, 16 ಆನೆಗಳು, ದಂತಿಭಿಃ ಪರಿಷೋಡಶೈಃ. 1 ರಥ, 16 ಆನೆಗಳು, ಪಂಚಾಶದ್ಭಿರ್ಹಯೈಶ್ಚೈವ 50 ಕುದುರೆಗಳು, ಷಟ್ಶತೈಶ್ಚ ಪದಾತಿಭಿಃ 600 ಕಾಲಾಳುಗಳು. ಶಾಸ್ತ್ರಕ್ಕೆ ಅಂತ ಚತುರಂಗ ಬಲೋಪೇತನಾಗಿ ಅಂತ ಹೇಳ್ಬೋದು ಈಗ. ಯಾಕೆಂದರೆ ಚತುರಂಗದಲ್ಲಿ ಈ 4 ಬರಬೇಕು. ರಥ ಇರಬೇಕು, 1 ರಥ ಇದೆ, ಕುದುರೆ ಇರಬೇಕು, 50 ಕುದುರೆ ಇದೆ, ಆನೆ ಇರಬೇಕು, 16 ಆನೆ ಇದೆ. ಅಲ್ಲಿ 16,000 ಇರ್ಬೋದು ನಿಷೇಧದಲ್ಲಿ, 16 ಆನೆ ಇದೆ ಇವನ ಬಳಿಯಲ್ಲಿ. ಹಾಗೆ ಪದಾತಿಗಳಿರಬೇಕು. ಪದಾತಿಗಳು 600 ಪದಾತಿಗಳು ಭೀಮರಾಜನಿಗೆ ಸಂಬಂಧಪಟ್ಟರಾಗಿರ್ಬೋದು, ಅಥವಾ ಇನ್ನು ಮತ್ತೇನಾದ್ರು ಸೈನ್ಯ ಕಟ್ಟಿದ್ನ ಈ 1 ತಿಂಗಳಲ್ಲಿ ಏನಾದರೂ ಮಾಡಿದ್ನ. ಯಾಕೆಂದರೆ ಸ್ವಾಭಿಮಾನಿ, ಹಾಗೆ ಏನು ತಗೊಳ್ಳೋನಲ್ಲ ಅವನು ಯಾರ ಕಡೆಯಿಂದಲೂ. ಹಣ ಇತ್ತು ಅವನಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ. ಯಾಕೆಂದರೆ ಭಾವುಕನಾದಾಗ ಸಂಬಳ ಬರ್ತಾಯಿತ್ತಲ್ಲ ಅವನಿಗೆ, ದೊಡ್ಡ ಸಂಬಳ ಬರ್ತಾಯಿತ್ತು ಋತುಪರ್ಣನ ಸೂತನಾಗಿದ್ದಾಗ. ಹಾಗಾಗಿ ಆ ದ್ರವ್ಯವನ್ನು ಬಳಸಿ ಈ ಸೇನೆಯನ್ನು ಕಟ್ಟಿರ್ತಕ್ಕಂಥ ಸಾಧ್ಯತೆ ಅಂತ ನಳ. ಇವರನ್ನು ಒಡಗೂಡಿ ಹೊರಟ ನಿಷಧಕ್ಕೆ. ಹೇಗಿತ್ತು ಗತ್ತು ಅಂದರೆ, ಸಕಂಪಯನ್ನಿವ ಮಹೀಂ ತ್ವರಮಾಣೋ ಮಹಾಪುರೀಂ ಪ್ರವಿವೇಶಾಥ ಸಂರಬ್ಧ ತರಸೈವ ಮಹಾಮನಾಃ. ಸೈನ್ಯ ದೊಡ್ಡದಿಲ್ಲ, ಆದರೆ ಮನಸ್ಸು ದೊಡ್ಡದಿದೆ, ಧೈರ್ಯ ದೊಡ್ಡದಿದೆ, ಸ್ವಬಲ ಪರಾಕ್ರಮಗಳು ದೊಡ್ಡದಿದ್ದಾವೆ. ಹಾಗಾಗಿ ಆ ಮಹಾಮನಸ್ವಿಯು ಮಹಾಪುರಿಯನ್ನು ಪ್ರವೇಶ ಮಾಡಿದನಂತೆ, ತನ್ನದೇ ರಾಜಧಾನಿಯನ್ನು ಪ್ರವೇಶ ಮಾಡಿದನಂತೆ. ಹೇಗೆ ಅಂದರೆ, ಸ ಕಂಪಯನ್ನಿವ ಮಹೀಂ, ಭೂಮಿಯೇ ಕಂಪಿಸುವಂತೆ, ಮಹೀತಲವೇ ನಡುಗುವಂತೆ ನಡಿಗೆ ಇತ್ತು ನಲನದ್ದು, ಗಮನ ಇತ್ತು ಅವನದ್ದು. ಸೈನ್ಯ ಚಿಕ್ಕದಾದರೂ ಕೂಡ ನಡುಗಿತು ಭೂಮಿ ನಲನ ಆಗಮನಕ್ಕೆ. ತ್ವರಮಾಣೋ ಮಹಾಪುರಿ, ವಿದರ್ಭದಿಂದ ಹೊರಟ ಕೂಡಲೇ ಅವನಿಗೆ ಬೇಗ ಬಂತು, ಅವಸರ ಬಂತು. ಆದಷ್ಟು ಬೇಗ ಸಾಧನೆ ಆಗಬೇಕಾಗಿದೆ, ಸತ್ಯಸುತರ ಸಂಪಾದನೆ ಆಗಿದೆ, ಇನ್ನು ರಾಜ್ಯವನ್ನು ಮರಳಿ ಪಡ್ಕೊಳ್ಬೇಕಾಗಿದೆ. ಹಾಗಾಗಿ ಪ್ರವಿವೇಶಾಥ ಸಂರಬ್ಧ ತರಸೈವ ಮಹಾಮನಾಃ. ತನ್ನ ನಗರವನ್ನು ಪ್ರವೇಶ ಮಾಡುವಾಗ ನರನ ಅಂತರಂಗದಲ್ಲಿ ಮಹಾಕ್ರೋಧವಿತ್ತು ಅಂತ. ಎಷ್ಟು ತೊಂದರೆ ಮಾಡಿದೆ ನನಗೆ ನೀನು, ನಿನಗೆ ಪ್ರಾಣ ಕೊಟ್ಟವನು, ನಿನ್ನ ರಾಜ್ಯವನ್ನು ಕೊಟ್ಟವನು ನಿನಗೆ ನಾನು ಮರಳಿ, ನನ್ನ ದಯೆಯಲ್ಲಿ ನೀನು ಬದುಕಿರೋದು. ಪುಷ್ಕರ ಸಂಬಂಧದಲ್ಲಿ ತಮ್ಮನಾಗಬೇಕು ನೀನು,
ಎಲ್ಲಿಯವರೆಗೆ ಮಾಡಿದ್ದು ನನಗೆ ನೀನು ಅಂತ, ಎಲ್ಲೋಗ್ತಿ ಈಗ ಎನ್ನುವ ಆ ಕ್ಷಾತ್ರೋಚಿತವಾಗಿರ್ತಕ್ಕಂಥ ವೀರಾವೇಶದಲ್ಲಿ, ಮಹಾಕ್ರೋಧದಲ್ಲಿ ಆ ಮಹಾನಗರವನ್ನು ನಲ ಪ್ರವೇಶ ಮಾಡ್ತಾನೆ. ನೋಡಬೇಕು ಮುಂದೇನಾಗ್ತದೋ. ನಲ ಪುಷ್ಕರರ ಮುಖಾಮುಖಿ ಕೊನೆಯದ್ದದು. ಆ ಮುಖಾಮುಖಿ ಏನಾಗ್ತದೋ. ಯಾಕೆಂದರೆ ಯುದ್ಧ ಮೊದಲ ಆಯ್ಕೆಯಲ್ಲ ಪುಷ್ಕರನ ಬಳಿಯಲ್ಲಿ, ಯಾಕೆಂದರೆ ಹೋದ ದಾರಿಯಲ್ಲಿ ಬರುವಂಥದ್ದು. ದ್ಯೂತದಲ್ಲಿ ಏನಾಗ್ತದೋ. ದ್ಯೂತ ಯಾವತ್ತೂ ಕೂಡ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಹಾಗಾಗಿ ದ್ಯೂತವೋ ಯುದ್ಧವೋ, ನಿಷೇಧಾಧಿಪತಿಯ ರಾಜ್ಯ ಅವನಿಗೆ ಮರಳಿ ಲಭಿಸಿತೋ ಇಲ್ಲವೋ, ಲಭಿಸುವಾಗ ಮತ್ತೇನಾಯಿತು, ಇನ್ನಷ್ಟು ದೊಡ್ಡವನಾದ ನಲ ಮತ್ತು ಏನು ಪಣಕ್ಕಿಟ್ಟ ಆ ಸಮಯದಲ್ಲಿ ಹೋಗಿ, ಅದು ಆ ಪಣಕ್ಕಿಟ್ಟಿದ್ದು ಕೂಡ ವಿಚಿತ್ರವಾಗಿದೆ, ಆಶ್ಚರ್ಯಕರವಾಗಿದೆ. ಇದೆಲ್ಲವನ್ನು ಕೊನೆಯ ಕಂತಾಗಿ, ಕೊನೆಯ ಭಾಗವಾಗಿ, ಈ ನಲಚರಿತ್ರೆಯ ಕೊನೆಯ ಪ್ರವಚನವಾಗಿ ನಾಳೆ ಆಸ್ವಾದನೆ ಮಾಡೋಣ. ಈ ನಲ ದಮಯಂತಿ ಮತ್ತು ಋತುಪರ್ಣ ಕರ್ಕೋಟಕರ ಸ್ಮರಣೆಯನ್ನು ಬಿಡದೆ ಮಾಡೋಣ. ನಾಳೆ ಕೂಡ ನೆನಪು ಮಾಡ್ತೇವೆ ನಿಮಗೆ. ಇವತ್ತೊಂದು ಸಾರಿ ನೆನಪು ಮಾಡಿ ಈ ಪ್ರವಚನವನ್ನು ಪರಿವರ್ತನೆ ಮಾಡೋಣ. ಋತುಪರ್ಣಸ್ಯ ರಾಜರ್ಷೇಃ ದಮಯಂತ್ಯಾಃ ನಲಸ್ಯ ಚ ಕರ್ಕೋಟಕಸ್ಯ ನಾಗಸ್ಯ ಸ್ಮರಣಂ ಕಲಿನಾಶನಂ. ಇದನ್ನು ನೆನಪಿಟ್ಟುಕೊಳ್ಳಿ. ಬದುಕಿನ ಕಷ್ಟಗಳನ್ನು ನೀಗುವ ದಾರಿ ಇದು. ಸ್ಮರಣೆ, ದೇವರ ಸ್ಮರಣೆ ಹೇಗೂ ಆಯ್ತಲ್ಲ. ಈ ರಾಜರ್ಷಿ ಋತುಪರ್ಣನ ಸ್ಮರಣೆ, ಮಹಾಸತಿ ದಮಯಂತಿಯ ಸ್ಮರಣೆ, ಸತಿ ಶಿರೋಮಣಿ ದಮಯಂತಿಯ ಸ್ಮರಣೆ ಮತ್ತು ಪುಣ್ಯಶ್ಲೋಕ ನಲನ ಸ್ಮರಣೆ, ಕರ್ಕೋಟಕ ನಾಗನ ಸ್ಮರಣೆ. ಈ ಸ್ಮರಣೆಗಳು ಕಲಿಮಲವನ್ನು ಪರಿಹಾರ ಮಾಡ್ತವೆ, ಕಲಿ ಮುಟ್ಟದಂತೆ ನಮ್ಮನ್ನು ಕಾಪಾಡ್ತವೆ. ಹಾಗಾಗಿ ಈ ಕಥೆ ಏನಿದೆ ಎಲ್ಲರ ಸ್ಮರಣೆ ಮಾಡಿಕೊಡ್ತಕ್ಕಂಥದ್ದು. ಈ ನಾಲ್ವರು ಋತುಪರ್ಣ, ದಮಯಂತಿ, ನಲ, ಕರ್ಕೋಟಕ, ಈ ನಾಲ್ವರ ಸ್ಮರಣೆಯನ್ನು ಕಥಾನಕ ಮಾಡಿಕೊಡ್ತದೆ. ಆ ಕಥಾನಕವನ್ನು ಹೃದಯದಲ್ಲಿ ಧಾರಣೆ ಮಾಡಿ ನಾಳೆ ಪರ್ಯವಸಾನವನ್ನು ಎದುರು ನೋಡೋಣ. ಹರೇ ರಾಮ. ತ್ವದೀಯಂ ವಸ್ತು ಗೋವಿಂದ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ. ತುಭ್ಯಮೇವ ತುಭ್ಯಮೇವ ಸಮರ್ಪಯೇ. ತುಭ್ಯಮೇವ ಸಮರ್ಪಯೇ. ತುಭ್ಯಮೇವ ಸಮರ್ಪಯೇ.